Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ನಾವೆಲ್ಲರೂ ಈ ಸುಂದರವಾದಂತಹ ಸಂಜೆಯಲ್ಲಿ ಒಂದಾಗಿದ್ದೇವೆ. ದೇವರ ವಾಕ್ಯಕ್ಕಾಗಿ ನಮ್ಮ ಕಿವಿಗಳನ್ನ ತೆರೆದಿದ್ದೇವೆ. ಹಾಗೂ ಈ ಅತ್ಯಮೂಲ್ಯವಾದಂತಹ ಸಮಯವನ್ನ ದೇವರು ತನ್ನ ಸ್ವರವನ್ನು ಕೇಳುವುದಕ್ಕಾಗಿ ನಮಗೆ ಕೊಟ್ಟಿದ್ದಾರೆ. ಪ್ರಿಯರೇ, ಈ ಬದುಕಿನ ಜಂಜಾಟದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹಲವಾರು ವಿಧದ ಕೊರತೆಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹಲವಾರು ವಿಧದ ಹೋರಾಟಗಳು ನಮಗೆ ಬರ್ತದೆ. ಒಂದಾದ್ಮೇಲೆ ಒಂದು, ಒನ್ ಬೈ ಒನ್. ಒಂದು ಸಮಸ್ಯೆ ಮುಗಿತಾ ಇರ್ಬೇಕಾದ್ರೆ ಇನ್ನೊಂದು ಸಮಸ್ಯೆ ಬರ್ತದೆ. ಒಂದು ಹೋರಾಟ ಮುಗಿತಾ ಇರ್ಬೇಕಾದ್ರೆ ಇನ್ನೊಂದು ಹೋರಾಟ ಬರ್ತದೆ. ಹೀಗೆ ಪ್ರಲೋಭನೆಗಳಾಗಬಹುದು, ಸಮಸ್ಯೆಗಳಾಗಬಹುದು, ಗೊಂದಲಗಳಾಗಬಹುದು, ಒಂದರಿಂದ ಒಂದು ನಮ್ಮನ್ನು ಭೇಟಿ ಆಡ್ತಾನೆ ಇರ್ತದೆ. ಇದು ಬೇಟೆ ಆಡಲೇಬೇಕು. ಯಾಕೆಂದ್ರೆ ಮನುಷ್ಯ ಜೀವನ, ಸಮಸ್ಯೆ ಇಲ್ಲದೆ ಮನುಷ್ಯ ಜೀವನವಿಲ್ಲ, ಪ್ರಲೋಭನೆ ಇಲ್ಲದೆ ಮನುಷ್ಯ ಜೀವನವಿಲ್ಲ, ಕಷ್ಟವಿಲ್ಲದೆ ಮನುಷ್ಯ ಜೀವನವಿಲ್ಲ, ಹೋರಾಟವಿಲ್ಲದೆ ಮನುಷ್ಯನ ಜೀವನವಿಲ್ಲ. ಹೀಗೆ ಎಲ್ಲಾ ವಿಧವಾದಂತ ಈ ಅನುಭವಗಳನ್ನ ಜಯಿಸುವಂಥದ್ದೇ ಮಾನವ ಜೀವನದ ಶ್ರೇಯಸ್ಸು ಹಾಗೂ ಶ್ರೇಷ್ಠತನ. ಪ್ರಿಯರೇ, ನಾವೆಲ್ಲರೂ ಕುಟುಂಬದಲ್ಲಿ ಇದ್ದೇವೆ. ಎಲ್ಲರೂ ಕುಟುಂಬದ ಪ್ರತಿನಿಧಿಗಳಾಗಿದ್ದೇವೆ. ಎಲ್ಲರೂ ಕುಟುಂಬದ ಪ್ರತಿನಿಧಿಗಳಾಗಿ ಕುಟುಂಬವನ್ನು ನಿರ್ವಹಿಸ್ತಾ ಇದ್ದೇವೆ. ತಂದೆ ಕೆಲಸ ಮಾಡ್ತಾ ಇರ್ಬೋದು, ಇನ್ನೊಂದು ಕಡೆ ತಾಯಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಇನ್ನೊಂದು ಕಡೆ ಮಕ್ಕಳು ಕೆಲಸ ಮಾಡ್ತಾ ಇರ್ಬೋದು. ಮದುವೆ ಆಗಿರ್ಬಹುದು, ಮದುವೆ ಆಗದೆ ಇರಬಹುದು. ಆದ್ರೆ ವರ್ಡ್ ಆಫ್ ಗಾಡ್ ಕೇಳ್ತಾ ಇರೋರೆಲ್ಲರೂ ಮದುವೆ ಆಗಿರೋರೆ. ಮದುವೆ ಆಗದೆ ಇರೋರು ಯಾರು ಇಲ್ಲ ಅಂತ ಕಾಣ್ತದೆ. ಎರಡನೇದಾಗಿ ವರ್ಡ್ ಆಫ್ ಗಾಡ್ ಕೇಳ್ತಾ ಇರೋರೆಲ್ಲರೂ ಎಲ್ಲ ಗೊಂದಲದಲ್ಲಿರುವವರೇ, ನನ್ನನ್ನು ಸೇರಿ ನಾವೆಲ್ಲ ಗೊಂದಲದಲ್ಲಿರುವವರೇನೆ. ಹಾಗೆಯೇ ನಾವೆಲ್ಲರೂ ಪ್ರಲೋಭನೆಗಳಲ್ಲಿ ಇರುವವರೇನೆ. ನಾವೆಲ್ಲರೂ ಪ್ರಚೋದನೆಗಳಲ್ಲಿ ತುಂಬಿರುವವರೇನೆ. ನಮ್ಮೆಲ್ಲರಲ್ಲಿ ಭಾರ ಇದೆ. ಈ ಭಾರ ಎನ್ನುವುದು ಆರಿಸಲ್ಪಟ್ಟಂತ ವ್ಯಕ್ತಿಗಳಿಗಾಗಿ ಮಾತ್ರ ಅಲ್ಲ, ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಭಾರ ಇದೆ. ಒಂದಲ್ಲ ಒಂದು ವಿಧವಾದ ಸಮಸ್ಯೆಗಳಿದೆ. ಈ ಸಮಸ್ಯೆಗಳು, ಭಾರಗಳು ಬರುವಾಗ ನಾವು ಕುಪ್ಪಳಿಸಿ ಹೋಗ್ತೇವೆ, ಸೋತು ಹೋಗ್ತೇವೆ, ನಿರಾಶರಾಗಿ ಹೋಗ್ತೇವೆ, ಅಥವಾ ಯಾವುದಾದ್ರೂ ಒಂದು ಚಟಕ್ಕೆ ಗುಲಾಮರಾಗಿ ಹೋಗ್ತೇವೆ, ಅಥವಾ ಏಕಾಂಗಿತನಕ್ಕೆ ಹೋಗ್ತೇವೆ, ಹೀಗೆ ಡಿಪ್ರೆಸ್ಗೆ ಹೋಗ್ತೇವೆ. ಹೀಗೆ ಹಲವಾರು ವಿಧದಲ್ಲಿ ನಾವು ನಮ್ಮ ಜೀವನದಲ್ಲಿ ಸೋತು ಹೋಗ್ತೇವೆ. ಇದು ಪ್ರತಿಯೊಂದು ಮನುಷ್ಯನ ಸ್ವಭಾವ. ಪ್ರಿಯರೇ,
ಈ ಪೆನ್ ಉಂಟು ಅಲ್ಲ, ಎಷ್ಟು ಚಂದ ಇದೆ ಈ ಪೆನ್ನು, ನೋಡ್ಲಿಕ್ಕೆ ತುಂಬಾ ಚಂದ ಇದೆ, ಹೌದಲ್ಲ? ಈ ಪೆನ್ ಉಂಟು, ಹೌದಲ್ಲ? ಇದು ನೋಡ್ಲಿಕ್ಕೆ ಚಂದ ಇದೆಯಾ? ಇದು ಚಂದ ಉಂಟು. ಈ ಪೆನ್ ಉಂಟು, ಇದು ಹೇಗೆ ಉಂಟು ನೋಡ್ಲಿಕ್ಕೆ? ಈ 3 ಪೆನ್ನುಗಳುಂಟು. ನೋಡ್ಲಿಕ್ಕೆ ಆಕರ್ಷವಾಗಿ ಕಾಣ್ತಾ ಇರುವಂತಹ ಪೆನ್ನು ಮಧ್ಯದಲ್ಲಿರುವಂತಹ ಪೆನ್ನು. ಎರಡನೇದಾಗಿ ನಾವು ನೋಡ್ತೇವೆ ಈ ಪೆನ್ನು, ಇದು ಸಹ ನೀಲಿ ಬಣ್ಣದಲ್ಲಿದೆ. ಸೊ ಈ ಪೆನ್ನು ಸಹ ಒಂದಲ್ಲ ಒಂದು ತರದಲ್ಲಿ ಸ್ವಲ್ಪ ಆಕರ್ಷಣೀಯವಾಗಿದೆ. ಈ ಪೆನ್ನು ನೋಡ್ತೇವೆ, ಇದರಲ್ಲಿ ಇದು ಪೆನ್ನೆ, ಆದರೆ ಇದು ಒಂದು ಆಕರ್ಷಣೀಯವಾಗಿ ಕಾಣ್ತಾ ಇಲ್ಲ. ಈ ಪೆನ್ನಲ್ಲಿ ಇಂಕಿಲ್ಲ, ಪೆನ್ನು ಅಷ್ಟೇ. ಯಾರಾದ್ರೂ ಇದು ಪೆನ್ನು ಎಂದು ತೆಗೆದುಕೊಂಡ್ರೆ ಈ ಪೆನ್ನ ಉಪಯೋಗಿಸಿದ್ರೆ ಇದು ಬರೆಯೋದಿಲ್ಲ. ಆದರೆ ಈ ಪೆನ್ನಿಗೆ ಆಯುಷ್ ಮುಗಿದೋಗಿದೆ. ಇದರಲ್ಲಿ ರೀಫಿಲ್ ಮುಗಿದ ತಕ್ಷಣ ಈ ಪೆನ್ನಿನ ಆಯಸ್ಸು ಮುಗಿದೋಗ್ತದೆ, ಹಾಗೂ ಈ ಪೆನ್ನಿನ ಅವಶ್ಯಕತೆಯೂ ಸಹ ನಮಗಿರೋದಿಲ್ಲ. ಇವತ್ತಾರು ರೀಫಿಲ್ ಹಾಕೋದಿಲ್ಲ, ಪೆನ್ನು ಬರೆದು ಮುಗಿದ ತಕ್ಷಣ ಬಿಸಾಡಿ ಬಿಡ್ತೇವೆ. ಎರಡನೇದಾಗಿ ನಾವು ಈ ಪೆನ್ನನ್ನು ನೋಡ್ತೇವೆ, ಇದು ಸೌಂದರ್ಯವಾಗಿದೆ. ಇದರಲ್ಲಿಯೂ ಸಹ ಇಂಕಿಲ್ಲ, ಸಾರಿ ಇಂಕಿದೆ, ಆದರೆ ಇದರಲ್ಲಿರುವಂತ ರೀಫಿಲ್ ಇದಕ್ಕೆ ಸಂಬಂಧಪಟ್ಟದ್ದಲ್ಲ. ಇದರಲ್ಲಿರುವಂತಹ ರೀಫಿಲ್ ಇದಕ್ಕೆ ಸಂಬಂಧಪಟ್ಟದ್ದಲ್ಲ. ಆದರೂ ಈ ಪೆನ್ನು ಬರೆಯುವುದಿಲ್ಲ. ಅದರಿಂದ ಇದಕ್ಕೆ ಕ್ಯಾಪ್ ಇದೆ, ಇದಕ್ಕೆ ಕ್ಯಾಪ್ ಇಲ್ಲ. ಇದರಲ್ಲಿ ಕ್ಯಾಪ್ ಇದೆ ಎಂಬುದಾಗಿ ತೆಗೆದು ನನ್ನ ಪಾಕೆಟ್ ನಲ್ಲಿ ಹಾಕಿಕೊಂಡ್ರು ಸಹ ನಾನು ಈ ಪೆನ್ನನ್ನು ಉಪಯೋಗಿಸಬೇಕಾದ್ರೆ ಇದು ಬರೆಯುವುದಿಲ್ಲ ಅಂದ್ರೆ ಏನು ಪ್ರಯೋಜನವಿಲ್ಲ. ಸೊ ಇದು ಸಹ ಬಿಸಾಡಲ್ಪಟ್ಟಂತ ಪೆನ್. ಇದನ್ನ ನಾವು ನೋಡ್ತೇವೆ, ಇದರಲ್ಲೂ ಸಹ ನಾವು ಕ್ಯಾಪ್ ಅನ್ನು ತೆಗಿತೇವೆ, ರೀಫಿಲ್ ಇದೆ, ಆದರೆ ಇದು ಒಂದು ಆಕರ್ಷಣೀಯವಾಗೂ ಇದೆ. ತೆಗೆದುಕೊಳ್ಳಲು ನೋಡುವಾಗ ಇದನ್ನು ಬರೀಲಿಕ್ಕೂ ಆಗುತ್ತದೆ, ಇದು ಬರವಣಿಗೆ ಆಗ್ತದೆ. ಇದನ್ನ ನಾವೇನ್ ಮಾಡ್ತೇವೆ, ಸೋ ವೆರಿ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ ಅಲ್ಲ ಪೆನ್ನು, ಒಳ್ಳೇದಾಗಿ ಬರೀತದಲ್ಲ, ನೋಡಿ ನೋಡುವಾಗ ಎಷ್ಟು ಆಕರ್ಷಣೆ ಆಗಿದೆ ನೋಡಿ ಪೆನ್ನು, ಹೌದಲ್ಲ? ಪಾಕೆಟ್ ಇಟ್ಕೋತೇವೆ, ಬೇಕು ಅಂದ ತಕ್ಷಣ ಅದನ್ನು ತೆಗೆದುಕೊಂಡು ನಾವು ಉಪಯೋಗಿಸ್ತೇವೆ. ಇದರಲ್ಲಿ ಇಂಕ್ ಇರುವ ತನಕ ಉಪಯೋಗಿಸ್ತೇವೆ. ಒಂದು ಪಕ್ಷ ಈ ಪೆನ್ನು ನಮಗೆ ತುಂಬವೇ ಇಷ್ಟವಾಯಿತು ಅಂದ್ರೆ ಈ ಪೆನ್ನಿಗೆ ರೀಫಿಲ್ ಆಗ್ತೇವೆ. ಪ್ರಿಯರೇ, ಇದೇ ಆಗಿದೆ ನಮ್ಮ ಜೀವನವು ಸಹ. ಅವಶ್ಯಕತೆ ಇರುವಾಗ ನಾವು ಉಪಯೋಗಿಸ್ತೇವೆ, ಅವಶ್ಯಕತೆ ಇದ್ದಾಗ ಇಲ್ಲ ಅಂತ ಹೇಳಿದಾಗ ಬಿಸಾಡ್ತೇವೆ. ನಮಗೆ ಅವಶ್ಯಕತೆ ಇರುವಾಗ ನಾವು ಅನುಭವಿಸ್ತೇವೆ, ಅವಶ್ಯಕತೆ ಇಲ್ಲ ಅಂದಾಗ ನಾವು ನಿರಾಕರಿಸ್ತೇವೆ. ಪ್ರಿಯರೇ, ನಾವೆಲ್ಲರೂ ಈ ಒಂದು ಲೇಖನಿಗೆ ಸಮಾನ. ನೋಡ್ಲಿಕ್ಕೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೇವೆ, ಆಕರ್ಷಣೀಯವಾಗಿ ಒಳ್ಳೆ ವಸ್ತ್ರಗಳನ್ನು ಧರಿಸಿಕೊಂಡಿದ್ದೇವೆ. ಆದರೆ ಎಲ್ಲರ ಸ್ವಭಾವಗಳು ಒಂದೇ ಸ್ವಭಾವವಾಗಿದೆ. ಎಲ್ಲರೂ ಈ ಪೆನ್ ಹೇಗೆ ಬರೆಯಲು ಪೆನ್ನಾಗಿದೆಯೋ, ಬರೆಯುವುದಕ್ಕೆ ಮಾತ್ರ ಪೆನ್, ಇದು ಸೌಂದರ್ಯ, ಮೇಲೆ ಸೌಂದರ್ಯ ಅಷ್ಟೇ, ಕಾರಣ ಬರೆಯುವುದಕ್ಕಾಗಿ ಅಷ್ಟೇ. ಸೊ ನಾವು ಸಹ ಇದೇ ರೀತಿ ಸೌಂದರ್ಯವುಳ್ಳಂತಹ ವ್ಯಕ್ತಿಗಳಾಗಿದ್ದೇವೆ. ಸೌಂದರ್ಯವುಳ್ಳಂತಹ ವ್ಯಕ್ತಿಗಳು ನಾವಾಗಿರುವಾಗ ಈ ಲೋಕದಲ್ಲಿ ಆಕರ್ಷಣೀಯವಾದವುಗಳಿಗೆ ನಾವು ಸೋತು ಹೋಗ್ತೇವೆ, ಆಕರ್ಷಣೀಯವಾದವುಗಳನ್ನ ಹಿಂಬಾಲಿಸ್ತೇವೆ, ಆಕರ್ಷಣೆ ಇಲ್ಲದನ್ನ ಹಿಂಬಾಲಿಸುವುದಿಲ್ಲ. ಪ್ರಿಯರೇ, ಹೀಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಾರವನ್ನು ನಾವು ನೋಡಿ ಬರ್ತೇವೆ. ಹಾಗೆಯೇ ನಮ್ಮ ಜೀವನದಲ್ಲಿ ಸಂಕಟಗಳು ಬರ್ತದೆ, ಶೋಧನೆಗಳು ಬರ್ತದೆ, ವೇದನೆಗಳು ಬರ್ತದೆ, ನೋವುಗಳು ಬರ್ತದೆ, ಹೋರಾಟಗಳು ಬರ್ತದೆ, ಎಲ್ಲವೂ ಬರ್ತದೆ. ಆದರೆ ನಾವು ಇವೆಲ್ಲವುಗಳಿಂದ ತತ್ತರಿಸಿ ಹೋಗ್ತೇವೆ, ತಾಳ್ಮೆಯನ್ನು ಕಳೆದುಕೊಳ್ತೇವೆ. ತಾಳ್ಮೆಯನ್ನು ಕಳೆದುಕೊಳ್ಳುವ ಕಾರಣ ನಾವು ನಮ್ಮ ಜೀವನದಲ್ಲಿ ನಿರಾಶೆಗೆ ಹೋಗ್ತೇವೆ.
ನಮ್ಮ ಜೀವನದಲ್ಲಿ ನಾವು ನಿರಾಶೆಗೆ ಹೋಗ್ತೇವೆ. ಕಾರಣ ನಮ್ಮಲ್ಲಿ ತಾಳ್ಮೆ ಇಲ್ಲ. ಹಲವಾರು ವಿಧದ ಸಮಸ್ಯೆಗಳಿಗೆ ತುತ್ತಾಗುವಾಗಲೂ ಕೆಲವು ಸಾರಿ ನಾವು ತುಂಬಾ ಡಿಪ್ರೆಸ್ ಆಗ್ತೇವೆ. ನಾವಾಗಿ ನಾವು ತಿಳಿದು ಮಾಡಿಕೊಳ್ಳುವಂತ ಕಾರ್ಯಗಳಿಗೆ ನಾವು ಡಿಪ್ರೆಸ್ ಆಗ್ತೇವೆ. ಕೆಲವು ಸಾರಿ ನಮಗೆ ಗೊತ್ತಿಲ್ಲದೆ ಮಾಡಿಕೊಳ್ಳುವ ಕಾರ್ಯಗಳಿಗೆ ಡಿಪ್ರೆಸ್ ಆಗ್ತೇವೆ. ಇನ್ನು ಕೆಲವು ಸಾರಿ ಮತ್ತೊಬ್ಬರಿಂದ ಬರುವ ಪ್ರಚೋದನೆಗಳಿಂದ ನಾವು ಡಿಪ್ರೆಸ್ ಆಗ್ತೇವೆ. ಪ್ರಿಯ, ಅದಕ್ಕೆ ನಾವು ನೋಡ್ತೇವೆ, ಯಾಕೋಬನ ಬರೆದ ಪತ್ರವನ್ನು ನಾವು ತೆಗೆದುಕೊಳ್ಳಬೇಕಾದ್ರೆ ತಾಳಿದವನು ಬಾಳಿಯಾನು, ತಾಳಿದವನು ಬಾಳಿಯಾನು ಎಂಬ ಗಾದೆಯನ್ನೊಳಗೊಂಡಂತಹ ಪವಿತ್ರ ಗ್ರಂಥದ ಯಾಕೋಬನಿಗೆ ಬರೆದ ಪತ್ರ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯಗಳಿಂದ ನಾವು ಧ್ಯಾನಿಸುವಾಗ ಇವತ್ತು ಈ ಕಷ್ಟ ಸಂಕಷ್ಟಗಳು ಎಂದೆಳೆಯುವಾಗ ಹೇಳುವಾಗ ಇವುಗಳ ಅನುಭವ ಏನು ಎಂಬುದನ್ನು ನಾವು ಕಂಡುಕೊಳ್ಳುವಂಥದ್ದು. ನಾನು ಹೇಳಿದೆ, ನಾವು ಆಕರ್ಷಣೀಯವಾಗಿದ್ದೇವೆ, ನಾವೆಲ್ಲರೂ ಆಕರ್ಷಣೀಯವಾಗಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿಯು ಆಕರ್ಷಣೀಯವುಳ್ಳವನಾಗಿದ್ದಾನೆ. ಆದರೆ ಜೀವನದಲ್ಲಿ ಪ್ರೀತಿ ಎಂಬ ಇಂಕ್ ತೀರಿ ಹೋಗ್ತದೆ, ಸಂತೋಷ ಎಂಬ ಇಂಕ್ ತೀರಿ ಹೋಗ್ತದೆ, ಆನಂದ ಎಂಬ ಇಂಕ್ ತೀರಿ ಹೋಗ್ತದೆ, ಅಥವಾ ಸಮಾಧಾನ ಎಂಬ ಕ್ಯಾಪ್ ಬಿದ್ದು ಹೋಗ್ತದೆ. ಕೈಯಲ್ಲಿ ಹಿಡಿದುಕೊಂಡು ಬರಿತಾ ಇರ್ತೀವಿ ಪೆನ್ನ, ತುಂಬಾ ಚೆನ್ನಾಗಿದೆ, ಸೌಂದರ್ಯವಾಗಿ ಬರಿತಾ ಇದ್ದೇನೆ. ಬರೆಯುವಾಗ ನನ್ನ ಕೈ ಜಾರಿ ಬಿದ್ದು ಹೋಗ್ತದೆ. ಪೆನ್ನು ಹೀಗೆ ಕೆಳಗೆ ಬಿದ್ದರೆ ಮತ್ತೆ ಬರೆಯುವುದಿಲ್ಲ, ಪಾಯಿಂಟ್ ಹಾಳಾಗಿ ಹೋಗ್ತದೆ. ಹೀಗೆ ಉಪಯೋಗಿಸಲ್ಪಡಬೇಕಾದಂತಹ ನಮ್ಮ ಜೀವನವನ್ನು ನಾವು ಭದ್ರತೆಯಿಂದ ಉಪಯೋಗಿಸಿಕೊಳ್ಳಲಿಲ್ಲ ಅಂದರೆ, ಅದರ ಬಗ್ಗೆ ಕಾಳಜಿಯನ್ನು ಕೊಡಲಿಲ್ಲ ಅಂದ್ರೆ ನಮ್ಮ ಜೀವನವು ಈ ಪೆನ್ನಾಗಿ ಕೆಳಗೆ ಬಿದ್ದು ಹೋಗ್ತದೆ, ಮತ್ತೆ ಬರೀಲಿಕ್ಕಾಗೋದಿಲ್ಲ. ಪ್ರಿಯರೇ, ಸೊ ನಾವಿಲ್ಲಿ ಏನನ್ನ ಧ್ಯಾನಿಸ್ತೇವೆ? 1ನೇ ಅಧ್ಯಾಯ 12ನೇ ವಾಕ್ಯ, ಯಾಕೋಬನಿಗೆ ಬರೆದ ಪತ್ರ, ತಾಳಿದವನು ಬಾಳಿಯಾನು ಅಂದ್ರೆ ಜೀವನದಲ್ಲಿ ಏನು ಬಂದರೂ ಸಹ ಅದನ್ನ ಸಹಿಸಿಕೊಳ್ಳಬೇಕು. ಏನೇ ಪ್ರಾಬ್ಲಮ್ ಬಂದರೂ ಸಹ ಅದನ್ನ ಫೇಸ್ ಮಾಡಬೇಕು. 1ನೇ ಅಧ್ಯಾಯ 12ನೇ ವಾಕ್ಯ ಹೇಳ್ತದೆ, ಸಂಕಟ ಶೋಧನೆಗಳನ್ನ ತಾಳ್ಮೆಯಿಂದ ಸಹಿಸಿಕೊಳ್ಳುವವನು ಧನ್ಯನು. ಎಷ್ಟು ಜನರಿಗೆ ನಮಗೆ ಈ ಸಂಕಟ ಸಹನೆಯಿಂದ ತಾಳ್ಮೆಯಿಂದ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ? ಸಂಕಟ ಶೋಧನೆಗಳನ್ನ ತಾಳ್ಮೆಯಿಂದ ಸಹಿಸಿಕೊಳ್ಳುವವನು ಧನ್ಯನು. ಎಷ್ಟು ಜನ ಸಂಕಟ ಬಂದಾಗ, ಶೋಧನೆ ಬಂದಾಗ ತಾಳ್ಮೆಯಿಂದ ಸಹಿಸಿಕೊಳ್ತಾ ಇದ್ದೇವೆ? ನೋಡಿ, 2 ಕಾರ್ಯ, ಒಂದು ಸಂಕಟ, ಇನ್ನೊಂದು ಶೋಧನೆ. ಸಂಕಟ ಬಂತು ಸಹಿಸಿಕೊಳ್ತೇವ, ಇನ್ನೊಂದು ಕಡೆ ಶೋಧನೆ ಬಂತು ಸಹಿಸಿಕೊಳ್ತೇವ. ಯಾವುದು ಸ್ಟ್ರೆಂತ್? ಸಂಕಟ ಸ್ಟ್ರೆಂತ, ಶೋಧನೆ ಸ್ಟ್ರೆಂತ? ಯಾವುದು ಸ್ಟ್ರೆಂತ್? ಹಸಿವು ಬಂತು, ಹಸಿವು ಸ್ಟ್ರೆಂತ? ಇಲ್ಲ ಕುಡಿಬೇಕು ಅನ್ನೋ ಶೋಧನೆ ಬಂತು, ಅದು ಸ್ಟ್ರೆಂತ? ಅಯ್ಯೋ ಸಾಲ ಸಂಕಟಕ್ಕೆ ಸಿಕ್ಕಾಕೊಂಡ್ ಬಿಟ್ಟಿದ್ದೀನಲ್ಲಪ್ಪ, ಏನಪ್ಪಾ ಮಾಡುದು, ಅದು ದೊಡ್ಡದಾ? ಈ ಜೀವನ ಬೇಕು, ಸತ್ತು ಹೋಗ್ಬೇಕು, ಈ ಶೋಧನೆ ದೊಡ್ಡದಾ? ರೋಗ ಬಂತು, ಅಯ್ಯೋ ರೋಗಾವಸ್ಥೆಯಲ್ಲಿ ತುಂಬಾ ಸಂಕಟ ಪಡ್ತಾ ಇದ್ದಾರೆ, ಮರಣಾವಸ್ಥೆಯಲ್ಲಿ, ಅದು ದೊಡ್ಡದಾ? ಅದನ್ನ ಸಹಿಸಿಕೊಳ್ಬೇಕಾ? ಅಥವಾ ಬೇರೆ ಈ ಲೋಕದ ಪಾಪದ ಜೀವಿತಕ್ಕೆ ನನ್ನ ಕಣ್ಣು ಮುಂದೆ ಬರುವಾಗ ಅದನ್ನು ಸಹಿಸಿಕೊಳ್ಳದ? ಯಾವುದನ್ನು ಸಹಿಸಿಕೊಳ್ಬೇಕು? ಯಾವುದನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತದೆ? ಈ ಸಂಕಟ ಶೋಧನೆ ಎಂಬುದು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಸಂಕಟ ಬಂದಾಗಲೂ ಸಹಿಸಿಕೊಳ್ಳಬೇಕು, ಶೋಧನೆ ಬಂದಾಗಲೂ ಸಹಿಸಿಕೊಳ್ಳಬೇಕು. ಈ
ಸಂಕಟ ಎಂಬುದು ಪ್ರತಿಯೊಬ್ಬರಲ್ಲಿಯೂ ಇದೆ, ಶೋಧನೆ ಎಂಬುದು ಸಹ ಪ್ರತಿಯೊಬ್ಬರಲ್ಲಿಯೂ ಇದೆ. ಆದರೆ ಇಲ್ಲಿ ವಿಶೇಷತೆ, ಈ ಸಂಕಟ ಶೋಧನೆ ಎಂಬಂತ ಎರಡು ಕಾರ್ಯಗಳನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಯಾವಾಗ ಆಗ್ತದೆ ಎಂಬುದಾದರೆ ಆಧ್ಯಾತ್ಮಿಕತೆಯಲ್ಲಿ, ಸ್ಪಿರಿಚುವಲ್ ಅಲ್ಲಿ ಇರುವಾಗ ಮಾತ್ರವೇ ಸಾಧ್ಯವಾಗ್ತದೆ. ಒಂದು ಸಾಧಾರಣ ವ್ಯಕ್ತಿಯಲ್ಲಿ ಸಂಕಟವನ್ನ ಸಹಿಸಿಕೊಳ್ಳಿಕ್ಕೂ ಕಷ್ಟ, ಶೋಧನೆಯನ್ನ ಸಹಿಸಿಕೊಳ್ಳಿಕ್ಕೂ ಕಷ್ಟ. ಸಂಕಟಕ್ಕೆ ವಿರುದ್ಧವಾಗಿ ಹೋರಾಟ ಮಾಡ್ಲಿಕ್ಕೂ ಕಷ್ಟ, ಶೋಧನೆಗೆ ವಿರುದ್ಧವಾಗಿ ಹೋರಾಟ ಮಾಡ್ಲಿಕ್ಕೂ ಕಷ್ಟ. ಒಂದು ಕುಟುಂಬ ತೆಗೆದುಕೊಳ್ಳಿ, ನಮ್ಮೆಲ್ಲರ ಕುಟುಂಬವನ್ನು ತೆಗೆದುಕೊಳ್ಳುವ. ನಮ್ಮ ಕುಟುಂಬದಲ್ಲಿ ಸಾಕಷ್ಟು ಕಷ್ಟಗಳು, ಸಂಕಟ ಅಂದ್ರೆ ಕಷ್ಟಗಳು. ಇದರ ನಿಮಿತ್ತವಾಗಿ ನಾವೇನ್ ಮಾಡ್ತೇವೆ, ಅಯ್ಯೋ ಇಲ್ಲಪ್ಪ ತುಂಬಾ ಕಷ್ಟ ಆಗ್ತದೆ, ಅದರಿಂದ ನನಗೆ ಇಲ್ಲಿ ಜೀವಿಸ್ಲಿಕ್ಕೆ ಆಗುದಿಲ್ಲ, ನಾನು ಹೊರದೇಶಕ್ಕೆ ಹೋಗ್ತೇನೆ. ಗಂಡ ಹೇಳ್ತಾನೆ ಹೊರದೇಶಕ್ಕೆ ಹೋಗ್ತೇನೆ, ಹೆಂಡತಿ ಹೇಳ್ತಾಳೆ ಹೊರದೇಶಕ್ಕೆ ಹೋಗ್ತೇನೆ, ಮಕ್ಕಳು ಹೇಳ್ತಾರೆ ಹೊರದೇಶಕ್ಕೆ ಹೋಗ್ತಾನೆ. ಅಥವಾ ಊರನ್ನ ಬಿಟ್ಟು ಊರಿಗೆ, ಜಿಲ್ಲೆಯನ್ನ ಬಿಟ್ಟು ಜಿಲ್ಲೆಗೆ, ತಾಲೂಕನ್ನ ಬಿಟ್ಟು ತಾಲೂಕಿಗೆ ದುಡಿಯುವುದಕ್ಕಾಗಿ ಹೋಗ್ತೇವೆ. ಸಂಕಷ್ಟ, ಕಷ್ಟ, ಅದರಿಂದ ಪಾರಾಗಬೇಕು. ಪ್ರಿಯರೇ, ನಾವು ಯಾವ ಊರಿಗೆ ಹೋದರೂ ಈ ಕಷ್ಟ ಎಂಬುದು ನಮ್ಮಲ್ಲಿ ಇರಬೇಕಾದ್ರೆ ಎಲ್ಲಿ ಹೋದರೂ ಇದರಿಂದ ನಮಗೆ ಬಿಡುಗಡೆ ಇಲ್ಲ, ಅದನ್ನ ಸಹಿಸಿಕೊಳ್ಳಲೇಬೇಕು. ಅಮೆರಿಕೆಗೆ ಹೋದ್ರೆ ಕಷ್ಟ ತೆಗೆದು ಹಾಕ್ಲಿಕ್ಕೆ ಆಗುದಿಲ್ಲ. ರೋಗ, ಒಂದು ಕ್ಯಾನ್ಸರ್ ರೋಗ ಬಂದ್ಬಿಡ್ತು ಅಂತ ತಿಳ್ಕೊಳ್ಳೋಣ, ಒಂದು ಟ್ಯೂಮರ್ ಬಂದ್ಬಿಡ್ತು ಅಂತ ತಿಳ್ಕೊಳ್ಳೋಣ, ಒಂದು ಲಿವರ್ ಡ್ಯಾಮೇಜ್ ಆಗಿ ಹೋಯ್ತು, ಸೊ ಕಿಡ್ನಿ ಫೇಲ್ಯೂರ್ ಆಗಿ ಹೋಯ್ತು, ಶ್ವಾಸನಾಳದ ಕ್ಯಾನ್ಸರ್ ಆಗಿಬಿಡ್ತು, ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು, ಮೇಜರ್ ಸಂಕಟ. ಇದರಿಂದ ತುಂಬಾ ಸಂಕಟ, ಕಷ್ಟ. ಹಣ ಬೇಕು, ನಿಜ, ಎಲ್ಲದಕ್ಕೂ ಹಣ ಬೇಕು. ಇದನ್ನ ತಪ್ಪಿಸಿಕೊಳ್ಳಿಕ್ಕೆ ಯಾರಿಂದಾದ್ರೂ ಸಾಧ್ಯವಾಗ್ತದ? ಯಾರಿಗಾದ್ರೂ ಸಾಧ್ಯವಾಗ್ತದ? ಈ ಕಷ್ಟದಿಂದ, ಈ ಸಂಕಷ್ಟದಿಂದ ಬಿಡುಗಡೆ ಹೊಂದಲಿಕ್ಕೆ ಯಾರಿಂದಾದ್ರೂ ಸಾಧ್ಯವಾಗ್ತದ? ಸಾಧ್ಯ ಆಗುದಿಲ್ಲ. ಸಹಿಸಿಕೊಳ್ಳಲೇಬೇಕು. ನೀನು ಅಮೆರಿಕಕ್ಕೆ ಹೋದ್ರು ಕ್ಯಾನ್ಸರ್ ಹೋಗೋದಿಲ್ಲ, ಮಸ್ಕಟ್ಗೆ ಹೋದ್ರು ಕ್ಯಾನ್ಸರ್ಗೆ ಹೋಗೋದಿಲ್ಲ, ಯಾವ ದೇಶಕ್ಕೆ ಹೋದ್ರು ನಿನ್ನಲ್ಲಿರುವಂತಹ, ನನ್ನಲ್ಲಿರುವಂತಹ ಯಾವುದೇ ರೋಗಗಳು ಬದಲಾವಣೆ ಆಗುವುದಿಲ್ಲ. ನಮ್ಮ ದೇಹದಲ್ಲಿರುವಂತಹ ಯಾವುದೇ ರೋಗಗಳು ಬದಲಾವಣೆ ಆಗುವುದಿಲ್ಲ. ಸಹಿಸಿಕೊಳ್ಳಲೇಬೇಕು. ತಂದೆಗಾಗಿಯೋ, ತಾಯಿಗಾಗಿಯೋ, ಹೆಂಡತಿಗಾಗಿಯೋ, ಮಕ್ಕಳಿಗಾಗಿಯೋ, ಗಂಡನಿಗಾಗಿಯೋ ಇರ್ಬೋದು, ಏನೇ ಇರ್ಬೋದು, ಯಾವ ದೇಶಕ್ಕೆ ಹೋದ್ರೆ ಅಲ್ಲಿ ಕೂತ್ಕೊಂಡ್ರು ಸಹ ಅಯ್ಯೋ 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 ಅಯ್ಯೋ, ದುಡಿತಾನೆ ಹೌದು, ಹಣ ಬರ್ತಾ ಇದೆ ಹೌದು, ಸಂಪಾದನೆ ಆಗ್ತಾ ಇದೆ ಹೌದು, ಸಂಬಳ ಸಿಗ್ತಾ ಇದೆ ಕೈ ತುಂಬ ಹೌದು, ಆದರೆ ರೋಗ ವೃದ್ಧಿ ಆಗ್ತಾ ಇದೆ. ನಿದ್ರೆ ಇಲ್ಲ, ಏನೂ ಇಲ್ಲ. ಹಣದಿಂದ ಜಯಿಸಲಿಕ್ಕೆ ಸಾಧ್ಯನಾ? ಹಣದಿಂದ ಪ್ರಯತ್ನ ಮಾತ್ರ ಪಡ್ಲಿಕ್ಕೆ ಸಾಧ್ಯ, ಜಯಿಸಲಿಕ್ಕೆ ಸಾಧ್ಯವಿಲ್ಲ, ಸಹಿಸಲಿಕ್ಕೂ ಸಾಧ್ಯವಿಲ್ಲ. ಹೌದು ಪ್ರಿಯರೇ, ಅದರಿಂದ ಇದನ್ನು ನಾವು ಸಹಿಸಲೇಬೇಕು, ಸಹಿಸಿಕೊಳ್ಳಲೇಬೇಕು. ಇದರಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ, ಇದರಿಂದ ನಾವು ಹೊರಗೆ ಬರಲಿಕ್ಕೆ ಆಗುದಿಲ್ಲ. ಆದರೆ ಸಾಧಾರಣ ವ್ಯಕ್ತಿಗಳು ಇದರ ಕುರಿತು ತುಂಬಾ ಆಳವಾದ ಯೋಚನೆಗೂ ಡಿಪ್ರೆಸ್ಗೂ ಹೋಗ್ತಾರೆ. ಆದರೆ ಆಧ್ಯಾತ್ಮಿಕತೆಯಲ್ಲಿರುವಂತಹ ವ್ಯಕ್ತಿಗೆ ಮಾತ್ರ ಸಹಿಸಿಕೊಳ್ಳುವ ಶಕ್ತಿ ಸಿಗ್ತದೆ. ಯಾರು ಸ್ಪಿರಿಚುವಲಿ ಆಧ್ಯಾತ್ಮಿಕವಾಗಿದ್ದೇವೋ ಅವರಿಗೆ ಮಾತ್ರ ಈ ರೋಗ ಸಂಕಷ್ಟಗಳು ಬರುವಾಗ ಸಹಿಸಲಿಕ್ಕೆ ಶಕ್ತಿ ಸಿಗ್ತದೆ. ಅದೇ ವ್ಯತ್ಯಾಸ. ದೇವರ ವಾಕ್ಯವನ್ನು ಈ ಸ್ವರ್ಗೀಯ ಯಾತ್ರಾ ಬ್ಲೆಸ್ಸಿಂಗ್ ಟೈಮ್ನ ಮುಖಾಂತರವಾಗಿ ನಾವು ಧ್ಯಾನವನ್ನು ಕೇಳ್ತಾ ಇದ್ದೇವೆ. ಈ ಕೇಳುವಾಗ ನಮಗೆ ಅರಿವಾಗ್ತದೆ, ನಮ್ಮ ಜೀವನದಲ್ಲಿ ನಾನು ಹೇಗಿದ್ದೇನೆ, ನಾನು ಏನ್ ಮಾಡ್ತಾ ಇದ್ದೇನೆ, ಏನ್ ಮಾಡಬೇಕು, ದೇವರು ಅಂದ್ರೆ ಯಾರು, ಈ ದೇವರ ವಾಕ್ಯವನ್ನು ಕೇಳುವುದರಿಂದ ನನಗೆ ಏನ್ ಸಿಗ್ತಾ ಇದೆ. ನೋಡಿ, ಪುಟ್ಟ ಮಂದಿ ಆಗಿದ್ದೇವೆ, ಈ ದೇವರ ವಾಕ್ಯವನ್ನು ಕೇಳೋದ್ರಿಂದ ಏನ್ ಸಿಗ್ತಾ ಇದೆ ಅಂತ ಒಂದು ಪ್ರಶ್ನೆನ ಇಟ್ಕೊಳ್ಳೋದಾದ್ರೆ, ಇದರಿಂದ ನಿಮ್ಮ ಆತ್ಮಕ್ಕೆ ಸಮಾಧಾನ, ಸಂತೋಷ, ಒಂದು ಬಿಡುಗಡೆ, ಒಂದು ಕೃಪೆ, ಅಂದ್ರೆ ದೇವರನ್ನ ನೀವು ಅನುಭವಿಸ್ತಾ ಇದ್ದೀರಿ. ನಾವೆಲ್ಲರೂ ದೇವರನ್ನ ಅನುಭವಿಸ್ತಾ ಇದ್ದೇವೆ, ದೇವರನ್ನ ನಾವು ಪ್ರೀತಿಸ್ತಾ ಇದ್ದೇವೆ. ದೇವರೇ ನಮಗೆ ಸರ್ವಸ್ವ, ದೇವರ ವಾಕ್ಯದಿಂದಲೇ ನಮಗೆ ಬಿಡುಗಡೆ, ದೇವರ ವಾಕ್ಯದಿಂದಲೇ ನನ್ನ ಜೀವನಕ್ಕೆ ಜಯ ಎಂಬುವಂತಹ ಒಂದು ಆಳವಾದ ವಿಶ್ವಾಸ ನಮ್ಮ ಹೃದಯದಲ್ಲಿ ಬೇರೂರಿರುವ ಕಾರಣ
ನಾವು ಪುಟ್ಟ ಮಂದಿಯಾಗಿ ದೇವರ ವಾಕ್ಯಕ್ಕೆ ಕಿವಿ ಕೊಡ್ತಾ ಇದ್ದೇವೆ. ಒಂದು ಪಕ್ಷ ನಾವು ಪ್ರಾಪಂಚಿಕವಾಗಿದ್ರೆ ಈ ವಾಕ್ಯಗಳನ್ನ ಕೇಳಲಿಕ್ಕೆ ಆಗೋದಿಲ್ಲ, ಅಥವಾ ವಿಶ್ವಾಸದಲ್ಲಿ ಕೊರತೆ ಉಳ್ಳವರಾಗಿದ್ರೆ ನಮಗೆ ಈ ವಾಕ್ಯವನ್ನು ಕೇಳಲಿಕ್ಕೆ ಆಗೋದಿಲ್ಲ. ಅಯ್ಯೋ ಯಾರಿಗೆ ಬೇಕಪ್ಪ, ಅಯ್ಯೋ ನಮಗೆ ಕೇಳಿ ಏನ್ ಸಿಕ್ಬೇಕಾಗಿದೆ. ಯಾಕೆಂದ್ರೆ ಪ್ರಾಪಂಚಿಕವಾಗಿರುವವನು ಪ್ರಾಪಂಚಿಕವಾದವುಗಳನ್ನೇ ಹುಡುಕ್ತಾನೆ, ಆಧ್ಯಾತ್ಮಿಕವಾಗಿರುವವನು ಆಧ್ಯಾತ್ಮಿಕವಾಗಿರುವುದನ್ನು ಹುಡುಕ್ತಾನೆ. ಒಳ್ಳೆಯವನು ಒಳ್ಳೆಯದನ್ನ ಮಾಡ್ತಾನೆ, ಕೆಟ್ಟವನು ಕೆಟ್ಟದ್ದನ್ನ ಮಾಡ್ತಾನೆ. ಇದೇ ವ್ಯತ್ಯಾಸ. ಒಬ್ಬ ವಿಶ್ವಾಸಿ ವಿಶ್ವಾಸವುಳ್ಳವನಾಗಿ ತನ್ನ ವಿಶ್ವಾಸದ ಜೀವನವನ್ನು ಪ್ರಕಟಿಸುತ್ತಾನೆ, ಒಬ್ಬ ಅವಿಶ್ವಾಸಿ ತನ್ನ ಅವಿಶ್ವಾಸದ ಜೀವನವನ್ನು ಪ್ರಕಟಿಸುತ್ತಾನೆ. ಒಬ್ಬ ಒಳ್ಳೆಯವನು ತನ್ನ ಬೊಕ್ಕಸದಿಂದ ಒಳ್ಳೆಯದನ್ನು ಹೊರತರುತ್ತಾನೆ, ಒಬ್ಬ ಕೆಟ್ಟವನು ತನ್ನ ಬೊಕ್ಕಸದಿಂದ ಕೆಟ್ಟದನ್ನು ಹೊರತರುತ್ತಾನೆ. ಹೀಗೆ ಸಂಕಷ್ಟಗಳು, ಈ ಸಂಕಷ್ಟಗಳು ಬಂದರೆ ನನ್ನಲ್ಲಿರುವಂತಹ ದೇಹದಲ್ಲಿರುವಂತಹ ಹಲವಾರು ರೋಗಗಳು, ಗಂಟಲಿಂದ ತಲೆಯಿಂದ ಹಿಡಿದು ಕಾಲಿನ ಪಾದದವರೆಗೂ ಬರುವಂತಹ ನೋವುಗಳು ಎಷ್ಟೋ ಜನರನ್ನು ನೋಡ್ತೇವೆ. ದಿನಂಪ್ರತಿ ಪ್ರಾರ್ಥಿಸುವಂತಹ ಮಕ್ಕಳಲ್ಲಿ ನಾವು ನೋಡ್ತೇವೆ. ತಲೆ ನೋವಾದ ಮೇಲೆ ಇನ್ನೊಂದು ನೋವು, ಇನ್ನೊಂದು ನೋವಾದ್ಮೇಲೆ ಇನ್ನೊಂದು ನೋವು, ಕಿಡ್ನಿ ನೋವು, ಹೊಟ್ಟೆ ನೋವು, ಗಂಟು, ಅದು ಇದು ಸಮಥಿಂಗ್ ತುಂಬಾ ಹೆಚ್ಚಾಗಿ ನಾವು ನೋಡ್ತೇವೆ. ಆದ್ರೂ ಸಹ ಅಲ್ಲಿ ವಿಶೇಷತೆ ಏನು ಎಂಬುದರೆ, ಒಂದು ಸಾಧಾರಣ ವ್ಯಕ್ತಿಗೆ ಎಲ್ಲ ನೋವುಗಳು ಬರುವುದಾದರೆ ಅವನಲ್ಲಿ ಸೋತು ಹೋಗ್ತಾನೆ. ಆದ್ರೆ ಆಧ್ಯಾತ್ಮಿಕವಾಗಿ ಜೀವಿಸುವಂತಹ ವ್ಯಕ್ತಿಯಲ್ಲಿ ಎಷ್ಟೇ ನೋವುಗಳು ಬಂದರೂ ಅವನು ಯೇಸುವನ್ನ, ದೇವರನ್ನ ಕೂಗುತ್ತಾ ದೇವರೊಂದಿಗೆ ತನ್ನ ನೋವುಗಳನ್ನ ಒಪ್ಪಿಸಿಕೊಡುತ್ತಾನೆ. ನೋಡಿ, ಅವಾಗ ರಿಲೀಫ್ ಆಗ್ತದೆ. ಯಾವಾಗ ಈ ರೋಗಗಳು ಸಂಕಟಗಳು ಬಂದಾಗ ನಾವು ದೇವರಲ್ಲಿ ಹೋಗಿ ಕುತ್ಕೊಂಡು ಪ್ರಾರ್ಥಿಸ್ತೇವೆ, ಆ ಭಾರವನ್ನ ದೇವರು ತೆಗೆದುಕೊಡ್ತಾರೆ. ಅದು ಶೇರ್ ಆಗ್ತದೆ, ನಮಗೆ ಗೊತ್ತಿಲ್ಲದೆ ಟ್ರಾನ್ಸ್ಫರ್ ಆಗ್ತದೆ. ಅವಾಗಲೇ ನಮಗೆ ರಿಲೀಸ್ ಆಗೋದು. ಇವತ್ತು ನಿದ್ರೆ ಮಾಡಿದಪ್ಪ, ನನ್ನೆಲ್ಲಾ ನಿದ್ರೆ ಬರಲಿಲ್ಲ, ಇವತ್ತು ನಾನು ಪ್ರಾರ್ಥನೆ ಮಾಡಿದೆ, ಇವತ್ತು ದೇವರ ವಾಕ್ಯ ಕೇಳಿದೆ, ಅವರು ನನಗಾಗಿ ಪ್ರಾರ್ಥಿಸಿದ್ರು, ಅಲ್ಲಪ್ಪ ಇವತ್ತು ನಾನು ಒಳ್ಳೆ ನಿದ್ರೆ ಮಾಡಿದೆ. ಏನ್ ಸಂಭವಿಸಿತು? ಸೊ ನಿನ್ನೊಳಗೆ ಇರುವುದು ನಿನ್ನ ದೇವರು ತೆಗೆದುಕೊಳ್ತಾರೆ. ದೇವರ ಸನ್ನಿಧಿಗೆ ಹೋಗುವ ಕಾರಣ, ದೇವರಲ್ಲಿ ವಿಶ್ವಾಸವುಳ್ಳ ಕಾರಣ ನಮ್ಮಲ್ಲಿರುವಂತಹ ನೋವುಗಳು ಮಾಯವಾಗ್ತದೆ. ಅಂದ್ರೆ ದೇವರು ನಮ್ಮ ನೋವುಗಳನ್ನ ತೆಗೆದುಕೊಳ್ಳುತ್ತಾರೆ. ಕಾರಣ ನನ್ನ ಆಧ್ಯಾತ್ಮಿಕತೆಯಲ್ಲಿರುವ ಕಾರಣ, ಅಂದ್ರೆ ದೇವರಲ್ಲಿ ನಾನು ವಿಶ್ವಾಸವಿಟ್ಟಿರುವ ಕಾರಣ, ದೇವರಿಗೆ ನನ್ನ ಸಮಯವನ್ನು ಕೊಡುವ ಕಾರಣ. ದೇವರಿಗೆ ಗೊತ್ತು, ನನ್ನ ಮಗನು ನನ್ನ ಮಗಳು ಬಂದು ಅಳ್ತಾ ಇದ್ದಾಳೆ, ಅಳ್ತಾ ಇದ್ದಾನೆ, ಅವಶ್ಯಕತೆಗಾಗಿ ಕೇಳ್ತಾ ಇದ್ದಾನೆ. ಹೌದು, ಇವನ ಜೀವನದಲ್ಲಿರುವಂತಹ ಹೋರಾಟಗಳಿದೆ, ಆದರೆ ನಾನು ಇವನಿಗೆ ಉಪಶಮನವನ್ನು ಕೊಡಬೇಕು, ನೋವಿನಿಂದ ಪರಿಹಾರವನ್ನು ಕೊಡಬೇಕು, ಅದರಿಂದ ಇವನು ನಿದ್ರೆ ಮಾಡುವಾಗೆ ಮಾಡಬೇಕು, ಅಥವಾ ಇವನಿಗೆ ಒಂದು ಸಮಾಧಾನವನ್ನು ಕೊಡಬೇಕು. ಇವನ ಜೀವನದಲ್ಲಿ ಸಂಕಟ ಶೋಧನೆಗಳು ತುಂಬಿದೆ, ಇದು ನನ್ನ ಇಚ್ಛೆಗನುಸಾರವಾಗಿದೆ, ಆದರೆ ಇವನ ಜಯಿಸಲು ಇವನಿಗೆ ಶಕ್ತಿ ಇಲ್ಲ. ಆದರೂ ಇವನು ನನ್ನಲ್ಲಿ ಭರವಸೆ ಇಟ್ಟ ಕಾರಣ, ನನ್ನಲ್ಲಿ ವಿಶ್ವಾಸವಿಟ್ಟ ಕಾರಣ, ನನ್ನನ್ನು ಹಿಂಬಾಲಿಸುವ ಕಾರಣ, ನನ್ನ ವಾಕ್ಯಗಳಿಗೆ ಕಿವಿಗೊಡುವ ಕಾರಣ, ನನ್ನನ್ನೇ ದೇವರು ಎಂದು ವಿಶ್ವಾಸಿಸುವ ಕಾರಣ, ಇವನಿಗೆ ನಾನು ಯಾರು ಎಂಬುದನ್ನು ಅರಿವು ಮೂಡಿಸಬೇಕು. ಹಾಗೂ ನಾನು ಇವನೊಂದಿಗೆ ಇದ್ದೇನೆ, ಇವಳೊಂದಿಗೆ ಇದ್ದೇನೆ ಎಂಬುದನ್ನ ಇವನು ಅರಿತುಕೊಳ್ಳಬೇಕು ಎಂಬುದಾಗಿ ನಾವು ಸಂಕಷ್ಟ ಸಮಯದಲ್ಲಿ, ರೋಗದ ಸಮಯದಲ್ಲಿ ಪ್ರಾರ್ಥಿಸುವಾಗ ದೇವರು ನಮ್ಮಲ್ಲಿರುವಂತಹ ನೋವುಗಳಿಗೆ ಪರಿಹಾರವನ್ನು ಕೊಡುತ್ತಾರೆ. ವ್ಯತ್ಯಾಸ, ಇದು ವ್ಯತ್ಯಾಸ. ಸಂಕಟಗಳನ್ನ ದೇವರು ದೂರ ಮಾಡ್ತಾರೆ ಪ್ರಾರ್ಥಿಸುವಾಗ, ಅಂದರೆ ದೇವರೊಂದಿಗೆ ನಾವು ಒಂದಾಗುವಾಗ. ಇದು ಸಂಕಟಗಳು, ಇದು ಮನುಷ್ಯನಿಗೆ ಇದ್ದೇ ಇರ್ತದೆ. ಆದರೆ ಇದನ್ನ ಸಹಿಸಿಕೊಳ್ಬೇಕು. ಅಂದ್ರೆ ಯಾರಿಗೆ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ? ಆಧ್ಯಾತ್ಮಿಕತೆಯಲ್ಲಿ ಇರುವವನಿಗೆ ಮಾತ್ರ ಸಹಿಸಿಕೊಳ್ಳಿಕ್ಕೆ ಸಾಧ್ಯ. ಅದೇ ಸ್ಪಿರಿಚುವಲಿ ಆಧ್ಯಾತ್ಮಿಕತೆಯಲ್ಲಿ ಇಲ್ಲದವನು ಬೇರೆ ವಿಧವಾದಂತಹ ಚಟಗಳಿಗೆ ಗುಲಾಮನಾಗಿ ಹೋಗ್ತಾನೆ, ಸೋತು ಹೋಗ್ತಾನೆ, ನೋವಿನಲ್ಲಿಯೇ ಬಳಲಿ ಸಾಯ್ತಾನೆ. ನೋವಿನಿಂದ ಅವನಿಗೆ ಹೊರಗೆ ಬರಲಿಕ್ಕೆ ಆಗುದಿಲ್ಲ, ಹಗಲು ರಾತ್ರಿ ಅವನು ನೋವಿನಲ್ಲಿಯೇ ಇರುತ್ತಾನೆ. ಯಾಕಂದ್ರೆ ಅವನಿಗೆ ದೈವ ನಾಮಸ್ಮರಣೆ ಬರುವುದಿಲ್ಲ, ದೇವರ ನಾಮಸ್ಮರಣೆಯನ್ನು ಅವನು ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ದೇವನಿಗೂ ಅವನಿಗಿರುವಂತಹ ಸಂಪರ್ಕ ಕಡಿತವಾಗಿರ್ತದೆ. ಹೇಗೆ ಕರೆಂಟ್ 2 ವೈರ್ ಇದೆ, ಯಾವಾಗ ಕರೆಂಟ್ ಒಂದು ವೈರ್ನಲ್ಲಿ ಹೋಗುವಾಗ ಮಾತ್ರವೇ ಕರೆಂಟ್ ಪಾಸ್ ಆಗ್ತದೆ. ಸ್ವಿಚ್ ಆಫ್ ಮಾಡಿ ಕರೆಂಟ್ ನ ಕೈ ಹಾಕಿದ್ರೆ ಕರೆಂಟ್ ಹೊಡೆಯೋದಿಲ್ಲ. ಸೊ ಆ ಒಂದು ಬಾಂಧವ್ಯ ಇದ್ದರೆ ಮಾತ್ರನೇ. ಹೀಗೆ ಎರಡನೆಯದಾಗಿ ಶೋಧನೆಗಳು. ಶೋಧನೆ ಅಂದ್ರೆ ಇವತ್ತು ಹಲವಾರು ವಿಧದಲ್ಲಿ ಶೋಧನೆಗಳಿದೆ. ಆದ್ರೆ ನಮ್ಮೆಲ್ಲರಿಗೂ ತಿಳಿದಿರುವಂತಹ ಶೋಧನೆ ಅಂತ ಯಾವುದಪ್ಪ ಅಂತ ಹೇಳಿದ್ರೆ,
ಯಾವುದು ಶೋಧನೆ? ಓಕೆ, ಈಗ ನೀವಿಷ್ಟು ಜನ ಇದ್ದೀರಿ, ನಿಮಗೆ ಶೋಧನೆ ಎಂದು ಕಾಣುವಂಥದ್ದು ಯಾವುದು? ಒಂದೊಂದು ವಿಷಯ ನೀವು ಹೇಳಬೇಕು. ಶೋಧನೆ ಅಂದ್ರೆ ಯಾವುದು? ಯಾವುದು ನಿಮಗೆ ಶೋಧನೆ ಅಂತ ಕಾಣ್ತದೆ? ಯಾವುದು ಶೋಧನೆ? ನಿಮ್ಮ ಮನಸ್ಸಿನಲ್ಲಿ ಏನಿದೆ? ಡೈರೆಕ್ಟ್ ಆಗಿ ಮಾತನಾಡೋದಾಗಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು, ಆದ್ರೆ ಮಾತನಾಡಲಿಕ್ಕೆ ಆಗೋದಿಲ್ಲ. ಯಾವುದು ಶೋಧನೆ? ಪ್ಲೀಸ್ ದಯವಿಟ್ಟು ಹೇಳಿ. ಶೋಧನೆಗೆ ಒಳಗಾಗಬೇಡಿ ಎಂಬುದಾಗಿ ದೇವರು ಹೇಳ್ತಾರೆ. ಯಾವುದು ಶೋಧನೆ? ನಾವೆಣಿಸುವಾಗ ಯಾವುದು ಶೋಧನೆ? ಸಂಕಟ ಶೋಧನೆಗಳು ತಪ್ಪಿದ್ದಲ್ಲ, ಸಂಕಟ ಶೋಧನೆಗಳು ತಪ್ಪಿದ್ದಲ್ಲ. ಆದ್ದರಿಂದ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಸೊ ಯಾವುದು ಈ ಶೋಧನೆಗಳು? ಎಲ್ಲರ ಹೆಸರು ಹೇಳ್ತಾ ಇದ್ರೆ ಕಷ್ಟ ಆಗ್ತದೆ. ಕೆಲವರು ಹೆಸರು ಹೇಳಲಿಕ್ಕೆ ಆಗ್ತದೆ, ಕೆಲವರು ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಸೈತಾನ ಶೋಧನೆ. ಒಬ್ರು ಹೇಳ್ತಾ ಇದ್ದಾರೆ, ನಾನು ಕೇಳಿದೆ ಯಾವುದು ಶೋಧನೆ? ಸೊ ನಾನು ಹೇಳಿದಂತ ಟಾಕ್ ನ ನೀವು ಟ್ರ್ಯಾಪ್ ಮಾಡಬಾರ್ದು. ಸೈತಾನ ಅಂದ್ರೆ ಶೋಧನೆ ಯಾವುದು? ಯಾವುದು ಶೋಧನೆ ಅಂದ್ರೆ ಯಾವುದು? ಶೋಧನೆ ಅಂದ್ರೇನೆ ಬೇರೆ, ಸೈತಾನ ಶೋಧಕ. ಯಾವುದು ಶೋಧನೆ? ಪಾಪಕರವಾಗಿರುವುದೆಲ್ಲವೂ ಶೋಧನೆ. ಮಾಡುವ ಪಾಪಗಳೆಲ್ಲವೂ, ನಮ್ಮ ಮುಂದೆ ಬರುವಂತದ್ದೆಲ್ಲವೂ ಶೋಧನೆ. ಲೈಂಗಿಕತೆ, ಓಕೆ, ಎಸ್, ಲೈಂಗಿಕತೆ ಒಂದು ಶೋಧನೆ. ಒಂದು ಹೆಣ್ಣನ್ನ, ಒಂದು ಗಂಡನ್ನ ತನ್ನ ದೇಹದಲ್ಲಿ ಒತ್ತುಕೊಳ್ಳಲು ಅವಣಿಸುವಂಥದ್ದು, ಆ ದೇಹದ ಆಕಾಂಕ್ಷೆಗೆ, ಆ ದೇಹದ ಒಂದು ಸೆಳೆಯುವಿಕೆಗೆ ಗುಲಾಮರಾಗಿ ಅದರಿಂದ ಹೊರಗೆ ಬರಲಿಕ್ಕಾಗದೆ ಅಥವಾ ಅದನ್ನು ಚಿಂತಿಸಲಿಕ್ಕೆ ಆಗದೆ ನಮ್ಮನ್ನು ಬೇಟೆಯಾಡುವಂತ ಆ ಒಂದು ಲೈಂಗಿಕತೆಯಿಂದ ಹೊರಬರಲಿಕ್ಕೆ ಆಗದೆ ಬಳಲುವುದು, ತೊಳಲುವುದು ಒಂದು ಶೋಧನೆ. ಎಸ್, ಕರೆಕ್ಟ್, ನೀವು ಹೇಳಿದ್ದು ಒಂದು ಶೋಧನೆ. ಲೈಂಗಿಕತೆ ಒಂದು ಶೋಧನೆ. ಬೇರೆ ಒಬ್ಬರೇನಾ ಉತ್ತರ? ಹೇಳಿಯಲ್ಲ. ಡ್ರಿಂಕ್ಸ್, ಕುಡುಕುತನ ಒಂದು ಶೋಧನೆ. ಕುಡುಕುತನ ಒಂದು ಶೋಧನೆ. ಕುಡಿಬೇಕು, ಕುಡಿದೇ ಇರ್ಲಿಕ್ಕೆ ಆಗೋದಿಲ್ಲ, ನಾನು ಕುಡಿಲೇಬೇಕು ಎಂಬುದಾಗಿ ಸೆಳೆಯುತ್ತೆ, ಅದು ನಮ್ಮನ್ನು ಸೆಳೆಯುತ್ತದೆ. ಕುಡುಕುತನ ನಮ್ಮನ್ನು ಸೆಳೆಯುತ್ತದೆ. ಬೇಡ ಅಂತ ಕಟ್ಟಾಕಿದ್ರು ಸಹ ನಮ್ಮನ್ನು ಅದು ಸೆಳೆಯುತ್ತದೆ. ಅದು ಒಂದು ಶೋಧನೆ. ಮತ್ತೆ ಬೇರೆ ಯಾರಿಗೂ ಶೋಧನೆ ಇಲ್ಲ ಅಂತ ಕಾಣ್ತದಪ್ಪ, ಪರವಾಗಿಲ್ಲ, ಎಲ್ಲರೂ ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆ. ಪಾಪ ಎಂಬುದು ಒಂದು ಶೋಧನೆ. ಎಸ್, ಟೋಟಲಿ ಆಗಿ ಹೇಳ್ಬೇಕು ಅಂದ್ರೆ ಶೋಧನೆ ಹಾಗೆ ಒಂದು ಉತ್ತರವನ್ನ ನಾವು ಕೊಡಬೇಕು ಅಂದ್ರೆ ಪಾಪಕರವಾದದ್ದೆಲ್ಲವೂ ಶೋಧನೆ. ನಮ್ಮ ಮುಂದೆ ಪಾಪಕರವಾಗಿರುವುದೆಲ್ಲವೂ ನಮಗೆ ಒಂದು ಶೋಧನೆ. ಪಾಪ ಮಾಡಲಿಕ್ಕೆ ಪಾಪದ ಮುಖ ಎಲ್ಲ ಪ್ರೇರಣೆ, ಪಾಪ ನಮಗೆ ಪ್ರೇರಣೆಯನ್ನು ಕೊಡುತ್ತದೆ. ಪಾಪವಾದದ್ದು ನಮಗೆ ಪ್ರೇರಣೆಯನ್ನು ಕೊಡುತ್ತದೆ. ಇದೇ ಶೋಧಕ, ಇದೇ ಶೋಧನೆ. ದೇವರಿಗೆ ವಿರುದ್ಧವಾದದ್ದು ಯಾವುದೆಲ್ಲ ಇದೆಯೋ ಅವೆಲ್ಲವೂ ನಮಗೆ ಶೋಧನೆ. ಕಳ್ಳತನ ಒಂದು ಶೋಧನೆ. ಹಸಿವು ಬರಬೇಕಾದ್ರೆ, ಇವತ್ತು ನೋಡಿ, ಕಳ್ಳತನ ಅಂದ್ರೆ
ಒಬ್ಬ ಮನುಷ್ಯ ತನ್ನ ಹಸಿವಿಗಾಗಿ ಕದೀತಾನೆ, ತನ್ನ ಅವಶ್ಯಕತೆಗಾಗಿ ಕದೀತಾನೆ, ಸೊ ಅಥವಾ ಸಿರಿವಂತನಾಗಿ ಆಗ್ಲಿಕ್ಕೆ ಕದೀತಾನೆ, ಸೋಮೇರಿತನದಿಂದ ದೂರ ಆಗ್ಲಿಕ್ಕೆ ಕದೀತಾನೆ, ಕಳ್ಳತನ. ಸೊ ಇದೆಲ್ಲ ಶೋಧನೆ. ಎಲ್ಲಿಂದ ಬರ್ತದೆ? ಶೋಧಕನಿಂದ ಬರ್ತದೆ, ಸೈತಾನಿನಿಂದ ಬರ್ತದೆ. ಅದು ಹೇಗೆ ಬರ್ತದೆ? ಪಾಪವಾಗಿ ಬರ್ತದೆ, ಪಾಪದ ನಿಮಿತ್ತವಾಗಿ ಬರ್ತದೆ. ಪ್ರಿಯರೇ, ಈ ಶೋಧನೆಗಳು ನಮ್ಮ ಮುಂದೆ ಬರಬೇಕಾದ್ರೆ ಇದು ನನಗೆ ಬೇಡ. ಈಗ ಹೇಳಿದ್ರು ಲೈಂಗಿಕತೆ ಅಂತ ಹೇಳಿ, ಸುಳ್ಳು, ಲೈಂಗಿಕತೆ, ಸೊ ಕುಡುಕುತನ, ಕಳ್ಳತನ, ಒಂದೊಂದು ಲಿಸ್ಟ್ ಬರ್ತದೆ. ಆದರೆ ಇದೆಲ್ಲ ನನ್ನ ಮುಂದೆ ಬರಬೇಕಾದ್ರೂ ಇದು ನನಗೆ ಬೇಡ ಎಂದು ತೀರ್ಮಾನಿಸಬೇಕು. ಇದು ನನಗೆ ಸಲ್ಲದು, ಇದು ನನಗೆ ಬೇಡ, ಇದರಿಂದ ತಪ್ಪಿಸಿಕೊಳ್ಳಬೇಕು. ಈ ಶೋಧನೆಗಳನ್ನ ನಾವು ತಪ್ಪಿಸಿಕೊಳ್ಳಬೇಕು, ಅದನ್ನು ಸಹಿಸಿಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇವತ್ತು ಮಾನವೀಯ ಜೀವನದಲ್ಲಿ ಈ ಶೋಧನೆಗಳೆಂಬ ಶೋಧಕಗಳು, ಪಾಪಗಳು, ಪ್ರಚೋದನೆಗಳು ನಮ್ಮ ಮುಂದೆ ಬರಬೇಕಾದ್ರೆ ಇವುಗಳಿಗೆ ನಾವು ಗೆಲ್ಲಕ್ಕೆ ಪ್ರಯತ್ನ ಪಡ್ತೇವೆ, ಆದರೆ ಅಸಾಧ್ಯವಾಗ್ತದೆ. ಯಾಕೆ? ಯಾವ ವ್ಯಕ್ತಿಗೆ ಆಧ್ಯಾತ್ಮಿಕತೆಯಲ್ಲಿ ಇಲ್ಲದಿರುವಂತಹ ವ್ಯಕ್ತಿಗೆ ಈ ಶೋಧನೆಗಳಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ, ಬಿದ್ದು ಹೋಗ್ತಾರೆ. ಆಧ್ಯಾತ್ಮಿಕ ಇಲ್ಲದಿರುವಂತ ವ್ಯಕ್ತಿಗಳಿಗೆ, ಸ್ಪಿರಿಚುವಲ್ ಇಲ್ಲದಿರುವಂತ ವ್ಯಕ್ತಿಗಳು ಆ ಶೋಧನೆಗೆ ಬಿದ್ದು ಹೋಗ್ತಾರೆ. ಆದ್ರೆ ಅದೇ ಸ್ಪಿರಿಚುವಲ್ ಇರುವಂತಹ ವ್ಯಕ್ತಿಗಳನ್ನ ನಾನು ನೋಡ್ಬೇಕಾದ್ರೆ, ಆಧ್ಯಾತ್ಮಿಕತೆಯಲ್ಲಿರುವಂತಹ ವ್ಯಕ್ತಿಗಳನ್ನ ನಾವು ನೋಡ್ಬೇಕಾದ್ರೆ, ನಾನು ಆಧ್ಯಾತ್ಮಿಕ ಆದಂತ ವ್ಯಕ್ತಿ ಆಗಿದ್ದೇನೆ ಎಂಬುದಾದರೆ ಈ ಶೋಧನೆಗಳನ್ನ ಜಯಿಸಲಿಕ್ಕೆ ಖಂಡಿತ ಸಾಧ್ಯ. ಆದರೂ ಕೆಲವು ಸಂಗತಿಗಳು ಆಧ್ಯಾತ್ಮಿಕವಾಗಿದ್ದರೂ ಸಹ ಕೆಲವು ಸಂಗತಿಗಳು ನಮ್ಮನ್ನ ಶೋಧನೆಗೆ ಇನ್ನೂ ಸಿಕ್ಕಿಸ್ತದೆ. ಸ್ಪಿರಿಚುವಲ್ ಆಗಿರುವವರಿಗೆ ಬರುವಂತಹ ಶೋಧನೆ ಭಾರವಾದ ಶೋಧನೆ, ಆಳವಾದ ಶೋಧನೆ, ಒಂದು ಅನುಭವ ಬಂದಾಗಿ ಬರ್ತದೆ, ಹೀಗೆ ನುಂಗುತ್ತದೆ. ಆಧ್ಯಾತ್ಮಿಕವಾದಂತಹ ವ್ಯಕ್ತಿಗಳಲ್ಲಿ ಬರುವಂತಹ ಶೋಧನೆಗಳು ಸಹಿಸಲಾರದಂತಹ ಶೋಧನೆಗಳಾಗಿರುತ್ತದೆ. ಶೋಧನೆಗಳು ಅಂತಾಗ ನಾವು ಕೇಳಿದ್ರೆ, ನೀವು ಬರೀ ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟಂತ ಕೆಲವು ಕಾರ್ಯಗಳನ್ನು ನೋಡಿ, ಶೋಧನೆ ಎಂದು ಹೇಳುವಾಗ ನಿನ್ನ ಸ್ವಂತ ಗಂಡನಿಂದ, ನಿನ್ನ ಸ್ವಂತ ಹೆಂಡತಿಯಿಂದ, ನಿನ್ನ ಸ್ವಂತ ಮಕ್ಕಳಿಂದ, ನಿನ್ನ ಎತ್ತವರಿಂದ, ನಿನ್ನ ಒಡ ಹುಟ್ಟಿದವರಿಂದ ಬರುವಂತಹ ಶೋಧನೆಗಳು ಎಷ್ಟೋ ಇದೆ. ಅವರ ಮುಖಾಂತರವಾಗಿ ಬರುವಂತಹ ಹೋರಾಟಗಳು ಎಷ್ಟೋ ಇದೆ. ಈ ಶೋಧಕನಾದ ಸೈತಾನನು ನಮಗೆ ಶೋಧನೆಗಳನ್ನ ಎಲ್ಲಾ ವಿಧದಲ್ಲಿ ನಮ್ಮ ಮುಂದೆ ಇಡ್ತಾನೆ. ಅದರಲ್ಲೂ ಆಧ್ಯಾತ್ಮಿಕವಾಗಿ ಜೀವಿಸುವವನ ಜೀವನದಲ್ಲಿ ಈ ಶೋಧನೆಗಳು ಬೆಟ್ಟದಂತೆ ಬರುತ್ತದೆ. ಆದರೆ ಸಹಿಸಿಕೊಳ್ಳಬೇಕು. ಅದಕ್ಕೆ ಹೇಳಿದೆ, ಸಂಕಟ ಶೋಧನೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವವನೇ ಧನ್ಯನು. ಸಹಿಸಿಕೊಳ್ಬೇಕು. ಅಯ್ಯೋ ಏನಪ್ಪಾ ಹೀಗೆ ಬಂದ್ಬಿಡ್ತು, ಏನ್ ಮಾಡೋದು ಎಂಬ ಪ್ರಶ್ನೆಯನ್ನ ಕೇಳ್ಕೊಂಡು ಕುತ್ಕೊಂಡ್ರೆ ನಮಗೆ ಉತ್ತರ ಸಿಕ್ಕೋದೇನು ಗೊತ್ತಾ? ಏನ್ ಮಾಡೋದು ಅಂತ ಟೆನ್ಷನ್ ಕುತ್ಕೊಂಡು ಯೋಚನೆ ಮಾಡಿದ್ರೆ ನಮಗೆ ಸಿಕ್ಕುವಂತ ಉತ್ತರ ಒಂದೇ, ಪಕ್ಕದಲ್ಲಿ ಬರ್ತಾನೆ, ಸ್ವಲ್ಪ ಕುಡಿ, ಏನಾಗುತ್ತೆ, ಸ್ವಲ್ಪ ಕುಡಿದ್ಬಿಡಿ, ಏನಾಗೋದಿಲ್ಲ, ಸ್ವಲ್ಪ ಕುಡಿದ್ರೆ ಸರಿ ಆಗ್ತದೆ, ಸ್ವಲ್ಪ ಫ್ರೀ ಆಗ್ತಿಲಿಕ್ಕೆ ಸ್ವಲ್ಪ ಬಾರು, ಒಂದು ವಿಸ್ಕಿ ಸ್ವಲ್ಪ ಕುಡಿದ್ರೆ ಸಾಕು, ಸ್ವಲ್ಪ ಬೀರ್ ಕುಡಿದ್ರೆ ಸಾಕು. ಸಂಕಟನ ಶೋಧನೆನ ಜಯಿಸ್ಲಿಕ್ಕೆ ಆಗುದಿಲ್ಲ. ಶೋಧಕ ಬರ್ತಾನೆ ಸ್ನೇಹಿತೆಯಾಗಿ. ಇಲ್ಲಿ ಗಂಡು ಹೆಣ್ಣುಗಳ ವ್ಯತ್ಯಾಸ ಇಲ್ಲ. ಇವತ್ತು ಗಂಡಸರಿಗಿಂತ ಹೆಂಗಸರು ತುಂಬಾ ಕುಡಿತಾರೆ. ಹೀಗೆ ಆ ಶೋಧನೆ ಬಂದಾಗ, ಒಂದು ಡಿಪ್ರೆಸ್ ಬಂದಾಗ, ಕುಟುಂಬ ಜೀವನದಲ್ಲಿ, ಕೆಲಸದ ಸ್ಥಳದಲ್ಲಿ ಬಂದಾಗ ಮರಿಲಿಕ್ಕೆ ಆಗೋದಿಲ್ಲ. ಏನ್ ಮಾಡೋದು ಎಂಬ ಚಿಂತನೆ ಬರುವಾಗ ಆಧ್ಯಾತ್ಮಿಕತೆಯಲ್ಲಿರುವವನು ದೇವಾ ಜೇಸು ಯೇಸುವೇ ಎಂದೇಳಿ ದೇವರ ಬಳಿ ಹೋಗಿ ಬಿಡ್ತಾನೆ, ಸಹಿಸ್ಲಿಕ್ಕೆ ತನ್ನನ್ನ ಸಮರ್ಪಿಸಿಕೊಳ್ತಾನೆ. ಆದರೆ ದೇವರನ್ನ ಕಂಡುಕೊಳ್ಳದೆ ಇರೋವನು ಏನು ಮಾಡುದು ಎಂದು ಹೇಳಬೇಕಾದ್ರೆ ಕಾಯ್ತಾ ಇರ್ತದೆ. ಕೆಲಸರಿ ಆಧ್ಯಾತ್ಮಿಕತೆಯಲ್ಲಿ ಇರೋರ್ಗೂ ಅಷ್ಟೇ, ಏನ್ ಮಾಡೋದು ಅಂತ ಹೇಳಿದಾಗ ಸೈತನ ಅಲ್ಲಿಯೂ ಬರ್ತಾನೆ. ಸ್ವಲ್ಪ ಕುಡಿದ್ರೆ ಸರಿ ಆಗ್ತದೆ, ಮೊದಲು ಕುಡಿತಾ ಇದ್ದಲ್ಲ, ಏನಾದ್ರು ಸ್ವಲ್ಪ ಕುಡಿದ್ರೆ ಸರಿ ಆಗ್ತದಪ್ಪ, ಬಾ ನಾವು ಹೊರಗೆ ಹೋಗಿ ಬರೋಣ, ಸ್ವಲ್ಪ ಬಾ ಒಂದು ಸ್ವಲ್ಪ ಹೋಗಿ ಬರೋಣ. ಕುಡಿಲಿಕ್ಕೆ ಶುರು ಮಾಡಿಬಿಡ್ತಾರೆ. ಏನ್ ಮಾಡೋದು ಅದರಲ್ಲಿ ಕುಡಿತ ಶುರುವಾಯ್ತು. ಸ್ವಲ್ಪ 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 ಕ್ವಾರ್ಟರ್, 2 ಕ್ವಾರ್ಟರ್, 3 ಕ್ವಾರ್ಟರ್,
ಬಾಟ್ಲಿ. ಶೋಧನೆ. ಏನ್ ಮಾಡೋದು? ಅಯ್ಯೋ ಸಹಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಸಾಲ ಏನ್ ಮಾಡೋದಪ್ಪ? ಮನಸ್ಸು ಹೇಳ್ತದೆ, ಶೋಧಕ ಹೇಳ್ತಾನೆ, ಸತ್ತೋಗು ಸತ್ತೋಗು. ಅವಾಗಲೇ ಸುಸೈಡ್, ಆತ್ಮಹತ್ಯೆಯ ಚಿಂತೆ, ಪ್ರಚೋದನೆ. ನೋಡಿ, ಮೊನ್ನೆ ಒಂದು ಕುಟುಂಬ, ಗಂಡ ಹೆಂಡತಿ, ಕಳೆದ ವಾರದಲ್ಲಿ ಇಬ್ಬರು ವಿಷ ತೆಗೆದುಕೊಂಡ್ರು. ಅವರು ವಿಷ ತೆಗೆದುಕೊಂಡ್ರು, ಪರವಾಗಿಲ್ಲ. ಸಾಲ ಮಾಡಿದ ಗಂಡ, ಅವನು ಸತ್ತಿದ್ರು ತಪ್ಪು, ಆದ್ರೆ ಅವನು ಸತ್ತಿದ್ರು ಪರವಾಗಿಲ್ಲ. ತನ್ನ ಹೆಂಡತಿಗೂ ಸಹ ವಿಷ ಕೊಟ್ಬಿಟ್ಟ. ಅವನಿಗೆ ವಿಷ ಕೊಟ್ಟಿದ್ದು ಆಯ್ತು, ಮುಗೀತು. 2 ವರ್ಷದ ಮಗುವಿಗೆ ವಿಷ ಕೊಟ್ಬಿಟ್ಟ. ಆ 2 ವರ್ಷದ ಮಗುವಿಗೆ ವಿಷ ಕೊಟ್ಟ, ಆಯ್ತು. ಕೊನೆಗೆ 9 ತಿಂಗಳ ಮಗುವಿಗೂ ವಿಷ ಕೊಟ್ಬಿಟ್ಟ. 2 ವರ್ಷದ ಮಗು ಏನ್ ಮಾಡಿತ್ತು? ಆ 9 ತಿಂಗಳ ಮಗು ಏನ್ ಮಾಡಿತ್ತು? ಹೆಂಡತಿ ಏನ್ ಮಾಡಿತ್ತು? ಸಾಲ ತೀರಿಸಲಿಕ್ಕೆ ಆಗ್ಲಿಲ್ಲ, ಅದರಿಂದ ಬರೆದಿಟ್ಬಿಟ್ಟ, ಈ ಮರಣಕ್ಕೆ ಯಾರೂ ಕಾರಣ ಅಲ್ಲ, ನನ್ನ ಸಾಲದ ನಿಮಿತ್ತವಾಗಿ ನಾನೇ ಸಾಯ್ತಾ ಇದ್ದೇನೆ. ಯಾವ ನ್ಯಾಯ? ಹೆಂಡತಿ ಏನ್ ಮಾಡಿದ್ಲು? ಆ 2 ವರ್ಷದ ಮಗು, ಆ 9 ತಿಂಗಳ ಮಗು ಒಂದು ಆಶ್ರಮದಲ್ಲಿ ಬಿಟ್ಟಿದ್ರು, ಒಂದು ಮಕ್ಕಳಿಲ್ಲದವರಿಗೆ ಕೊಟ್ಟಿದ್ರು, ತನ್ನ ಹೆಂಡತಿ ಜೊತೆ ಇರ್ಲಿಕ್ಕೆ ಬಿಟ್ಟಿದ್ರು. ಎಷ್ಟು ಸ್ವಾರ್ಥ! ಏನು ಮಾಡೋದು? ಅಯ್ಯೋ ಕುತ್ಕೊಳ್ತಾನೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕಣೆ. ಏನ್ ಮಾಡೋದು? ಸತ್ತೋಗೋಣವೇ, ಇವಳಿಗೂ ಚಿಕಿತ್ಸೆ ಅನುಭವಿಸಿ ಆಯ್ತು ಕಣ್ರಿ, ಸತ್ತೋಗೋಣ ಕಣ್ರಿ. ಇಬ್ಬರ ತೀರ್ಮಾನ. ಒಬ್ಬನಲ್ಲಿ ಬಂತು ಸೈತಾನದ ಪ್ರಚೋದನೆ, ಇಬ್ಬರು ತೀರ್ಮಾನಿಸಿದ್ರು. ಕೊನೆಗೆ ಆ ಇಬ್ಬರ ತೀರ್ಮಾನ, ಅಯ್ಯೋ ನಾವು ಸತ್ತಂದ್ರೆ ನಮ್ಮ ಮಕ್ಕಳು ಅನಾಥರಾಗಿ ಹೋಗ್ತಾರಲ್ಲ, ಏನಪ್ಪಾ ಮಾಡುದು? ಮಗು ಅನಾಥರಾಗಿ ಹೋಗ್ಬಿಡ್ತಾರಲ್ಲ, ಏನ್ ಮಾಡುದು? ಆಯ್ತು, ಅವ್ರನ್ನು ಸಾಯಿಸ್ಬಿಡೋಣ. ಎಷ್ಟು ಸಿಂಪಲ್ ಸ್ಯಾಕ್ರಿಫೈಸ್. ಆತ್ಮಹತ್ಯೆ ಸಹಿಸಿಕೊಳ್ಳಿಕ್ಕೆ ಶಕ್ತಿ ಇಲ್ಲ ಅದಕ್ಕೇನೆ. ಪ್ರಿಯರೇ, ಆಧ್ಯಾತ್ಮಿಕತೆಯಿರುವಂತಹ ಎಷ್ಟೋ ಪ್ರೀಚರ್ಸ್ಗಳು ಸತ್ತೋಗಿದ್ದಾರೆ, ಗುರುಗಳು ಸತ್ತೋಗಿದ್ದಾರೆ. ಸುಸೈಡ್ ಕಾರಣ ಸಂಕಟ, ಶೋಧನೆ. ಅದರ ನಿಜವಾದ ಕಾರಣ ಏನು ಗೊತ್ತುಂಟಾ? ಏನು ಅಂತ ಹೇಳ್ತೀರಾ? ಹೇಳಿದವರಿಗೆ 2,000 ರೂಪಾಯಿ ಬಹುಮಾನ. ಅಭಿಷಕ್ತರಾಗಿರುವವರು, ವಿಶ್ವಾಸಿಗಳಾಗಿರುವವರು, ಒಂದು ಕನ್ಯಾಸ್ತ್ರೀ ಆಗಿರುವವರು, ಗುರುಗಳಾಗಿರುವವರು, ಶಕ್ತವಾಗಿ ಶುಭ ಸಂದೇಶ ಸಾರೋರು ಸಹ ಈ ಸುಸೈಡ್ಗೆ ಅಟೆಂಪ್ಟ್ಗೆ ಹೋಗ್ಬಿಡ್ತಾರೆ, ಸತ್ತು ಹೋಗ್ತಾರೆ. ಏನ್ ಕಾರಣ? ಪ್ರಿಯ, ನಾವು ಧ್ಯಾನಿಸ್ತಾ ಇರೋದು ತುಂಬಾ ಚಿಕ್ಕ ವಿಷಯ ಅಲ್ಲ, ತುಂಬಾ ದೊಡ್ಡ ವಿಷಯ. ಯಾವ ಕಾರಣಕ್ಕಾಗಿ ಅಂತ ಅಭಿಷಕ್ತರಾಗಿ ದೇವರನ್ನ ಕಂಡುಕೊಂಡು 14 ವರ್ಷ ವ್ಯಾಸಂಗ ಮಾಡಿ, ಕನ್ಯಾಸ್ತ್ರೀಯರು 9 ವರ್ಷ ವ್ಯಾಸಂಗ ಮಾಡಿ, ದೇವರ ಅಂತ ತಿಳ್ಕೊಂಡು, ಫಿಲಾಸಫಿ, ಸೈಕಾಲಜಿ ಎಲ್ಲವನ್ನ ಕಂಡುಕೊಂಡು, ಹಾಗೂ ಶುಭ ಸಂದೇಶನ ಹಲವು ವರ್ಷಗಳಿಂದ ಸಾರಿಕೊಂಡು ವಿಶ್ವಾಸಿಯಾಗಿ ಜೀವಿಸ್ತಾ ಬರ್ತಾ ಇರುವಂತ ವ್ಯಕ್ತಿಗಳು ಈ ಆತ್ಮಹತ್ಯೆಗೆ ಹೋಗ್ತಾರೆ. ಏನು ಕಾರಣ? ದಯವಿಟ್ಟು ಉತ್ತರ ಕೊಡಿಯಲ್ಲ. ಯಾಕೆ ಉತ್ತರ ಕೊಡ್ಲಿಕ್ಕೆ ಹಿಂಜರಿತೀರಿ? ತಪ್ಪಾಗ್ತದೆ ಅಂತ ಎಣಿಸ್ಬೇಡಿ. ದಯವಿಟ್ಟು ನೇರವಾದ ಉತ್ತರವನ್ನು ಕೊಡಿ. ಇಲ್ಲಿ ನೀವು ಉತ್ತರ ಕೊಟ್ಟಾಗ ತಪ್ಪಾಗ್ತದೆ ಅಂತ ನಿಮ್ಮನ್ನು ಯಾರು ತೆಗಳುವವರು ಇಲ್ಲ, ಅಥವಾ ಏನು ಇದು ಮಾಡೋರು ಇಲ್ಲ. ನೀವು ಕೊಡುವಂತ ಉತ್ತರಗಳಲ್ಲೆಲ್ಲ ನಿಜವಾದ ಅರ್ಥಗಳಿರ್ತದೆ. ನೋಡಿ, ಹೇಳಿದ್ರು ಜೀವನದಲ್ಲಿ ಜಿಗುಪ್ಸೆ ಅಂತ ಹೇಳಿದ್ರು. ಸೊ ಜಿಗುಪ್ಸೆ ಬರುವಾಗಲೇ ಈ ಆತ್ಮಹತ್ಯೆ. ಅವರಿಗೆ ಬರುವ ಶೋಧನೆ, ಹೌದು, ಜಿಗುಪ್ಸೆ ಮೂಲಕ ಶೋಧನೆ ಮೂಲಕವಾಗಿ ಜಿಗುಪ್ಸೆ. ಶೋಧನೆ ಯಾರನ್ನು ಬಿಡುವುದಿಲ್ಲ, ಯಾರನ್ನು ಬಿಡುವುದಿಲ್ಲ ಶೋಧನೆ. ಯೇಸು ಸ್ವಾಮಿಯನ್ನೇ ಬಿಡಲಿಲ್ಲ ಶೋಧನೆ, ಶೋಧಕ ಯೇಸು ಸ್ವಾಮಿಯನ್ನೇ ಬಿಡಲಿಲ್ಲ.
ಯೇಸು ಸ್ವಾಮಿನೇ ಬಿಡಲಿಲ್ಲ ಶೋಧನೆ. ನಮ್ಮನ್ನು ಬಿಡ್ತದ? ಆದ್ರೆ ಯೇಸು ಸ್ವಾಮಿ ಜಯಿಸಿದ್ರು. ಧೈರ್ಯ ಕಳೆದುಕೊಳ್ಳುವುದು, ಹೌದು, ಧೈರ್ಯವನ್ನು ಕಳ್ಕೊಂಡು ಬಿಡ್ತೀವಿ. ಅಯ್ಯೋ, ಇನ್ನು ನನ್ನಿಂದ ಸಾಧ್ಯವೇ ಇಲ್ಲ, ಇನ್ನು ನನ್ನ ಕೈಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಜೀವನದಲ್ಲಿ ಜಿಗುಪ್ಸೆ ಎಲ್ರಿಗೂ ಇದೆ. ಗುರುಗಳಿಗೆ ಮಾತ್ರನ, ಕನ್ಯಾಸ್ತ್ರೀಯರಿಗೆ ಮಾತ್ರನ, ಶುಭ ಸಂದೇಶ ಸಾರರಿಗೆ ಮಾತ್ರನ? ಪ್ರತಿಯೊಬ್ಬರಿಗೂ ಇದೆ. ಶೋಧನೆ ಎಲ್ಲರಿಗೂ ಇದೆ. ಈಗ ನೀವು ಹೇಳಿದಂತ 3 ವಿಷಯಗಳು ನಮ್ಮ ಜೀವನದಲ್ಲಿ ಇದೆ, ಪ್ರತಿಯೊಬ್ಬರಲ್ಲಿ ಇದೆ, ವ್ಯತ್ಯಾಸ ಇಲ್ಲವೇ ಇಲ್ಲ. ಒಳ್ಳೆ ಉತ್ತರಗಳು. ನಾವು ಮಾತನಾಡಬೇಕು. ದೇವರ ವಾಕ್ಯವನ್ನು ಹೇಳುವಾಗ ನಮ್ಮ ಒಳಗಡೆಯಿಂದ ತೆಗಿಬೇಕಾದ್ರೆ ನಮಗೆ ಉತ್ತರಗಳು ಸಿಗ್ತದೆ, ಮತ್ತೆ ನಮಗೆ ಇನ್ನೂ ಹೆಚ್ಚು ಜ್ಞಾನಾರ್ಜನೆ ಆಗ್ತದೆ. ಪ್ರಿಯರೇ, ಇದು ಯೇಸುವಿನ ಮಂದಿರ, ದೇಹವೆಂಬ ದೇವಾಲಯ, ದೇವರ ವಾಸ ಮಾಡುವ ಆಲಯ, ಪ್ರಭು ಯೇಸುವಿಗೆ ಮೀಸಲಾಗಿಟ್ಟಂತಹ ಜೀವನ. ಈ ಕ್ರಿಸ್ತೀಯ ಜೀವನದಲ್ಲಿ ನಮಗೆ ಪ್ರತಿಬಿಂಬ ಯೇಸು ಸ್ವಾಮಿ. ಅವಮಾನ ತಾಳಲಾರದೆ ಸುಸೈಡ್ ಮಾಡಿ ಸತ್ತಿ ಹೋಗ್ತಾರೆ. ಎಸ್, ಕರೆಕ್ಟ್. ಯಾಕೆ ನಿಮ್ಮ ಜೀವನದಲ್ಲಿ ಅವಮಾನ ಬರ್ತದೆ? ಯಾಕೆ ನೀವು ಸುಸೈಡ್ ಮಾಡಲಿಲ್ಲ? ನಿಮ್ಮ ಜೀವನದಲ್ಲಿ ಧೈರ್ಯ ಕಳ್ಕೊಂಡಿದ್ದೀರಿ, ಯಾಕೆ ಸುಸೈಡ್ ಮಾಡಲಿಲ್ಲ? ನಿಮ್ಮ ಜೀವನದಲ್ಲಿ ಶೋಧನೆ ಬಂದಿದೆ, ಯಾಕೆ ಸುಸೈಡ್ ಮಾಡಲಿಲ್ಲ? ನಿಮ್ಮ ಜೀವನದಲ್ಲಿ ಜಿಗುಪ್ಸೆ ಬಂದಿದೆ, ಯಾಕೆ ಸುಸೈಡ್ ಮಾಡಿಲ್ಲ? ಮಾಡ್ಬೋದಾಗಿತ್ತಲ್ಲ. ಈಗ ನೀವು ಉತ್ತರ 4 ಜನ ಕೊಟ್ಟಿದ್ರಿ ನನ್ನ ಮುಂದೆ. ಈ ನಿಮ್ಮ 4 ಜನರ ಜೀವನದಲ್ಲಿ ನೀವು ಏನನ್ನ ಹೇಳ್ತಾ ಇದ್ದೀರಾ ಅದು ಸಂಪೂರ್ಣವಾಗಿ ಆಗಿಯೇ ಇದೆ. ಆದ್ರೆ ಯಾಕೆ ನಿಮ್ ಕೈ ಸುಸೈಡ್ ಮಾಡಲಿಲ್ಲ? ನನಗೆ ಗೊತ್ತು, ನಿಮ್ಮ 4 ಜನರ ಜೀವನದಲ್ಲಿ ನನಗೆ ಗೊತ್ತು. ನನ್ನ ಮನಸ್ಸಿಗೆ ಬರ್ತದೆ. ನೀವು ಅನುಭವಿಸ್ತಿರಂತ ಒಂದೊಂದು ವಿಧವಾದ ಹೋರಾಟಗಳು ಬೆಟ್ಟದಷ್ಟು. ಆದ್ರೆ ನಿಮಗೆ ಸಾಯ್ಲಿಕ್ಕೆ ಆಗ್ತಾ ಇಲ್ಲ, ಸುಸೈಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವೈ? ಯಾಕೆ? ಯಾವ ಯೋಚನೆ ಬಂದ್ರೆ ನಿಮ್ಮಿಂದ ಅದು ಸಾಧ್ಯವಾಗ್ತಾ ಇಲ್ಲ? ಯಾಕೆ? ಇದೇ ನಮಗೆ ಬೇಕಾಗಿರುವಂತಹ ಪಾಯಿಂಟ್. ಹೀಗೆ ಅಭಿಷಕ್ತರಿಂದ ಹಿಡಿದು, ಕನ್ಯಾಸ್ತ್ರೀಯರಿಂದ ಹಿಡಿದು, ವಿಶ್ವಾಸಿಗಳಾಗಿದ್ದು, ಪ್ರಬೋಧಕರಾಗಿ ಹಿಡಿದು ಎಲ್ಲರೂ ಸುಸೈಡ್ ಮಾಡಿಕೊಟ್ರು. ಯಾಕೆ? ಆ ಲೀಸ್ಟ್ ಅಲ್ಲಿ ಪ್ರೇಷಿತರಲ್ಲಿ ಒಬ್ಬನು ಸಹ ಸುಸೈಡ್ ಮಾಡ್ಕೊಂಡು ಇಸ್ಕಾರಿಯತ ಯೂದ ನೇಣು ಹಾಕಿಕೊಂಡು ಸತ್ತೋದ. ಏನ್ ಕಾರಣ? ಅವನ ಮನಸ್ಸಿನಲ್ಲಿ ಬಂದಂತಹ ಗಾಯ. ನಾನು ಹೀಗೆ ಮಾಡಿಬಿಟ್ನಲ್ಲ, ನನ್ನ ಪ್ರಭುವನ್ನ ನಾನು ಹಿಡಿದು ಕೊಟ್ಬಿಟ್ನಲ್ಲ, ಅಯ್ಯೋ ನಾನು ಇಂಥ ಕೆಲಸ ಮಾಡ್ಬಿಟ್ನಲ್ಲ, ನನ್ನ ಗಂಡನಿಗೆ ವಿರೋಧವಾಗಿ ಹೀಗೆ ಮಾಡ್ಬಿಟ್ನಲ್ಲ, ಹೆಂಡತಿಗೆ ವಿರೋಧವಾಗಿ ಹೀಗೆ ಮಾಡ್ಬಿಟ್ನಲ್ಲ, ಅಯ್ಯೋ ನಾನು ಹೀಗೆ ಇಂಥ ಕೆಲಸ ಮಾಡಬಾರ್ದು ಕೆಲಸ ಮಾಡ್ಬಿಟ್ನಲ್ಲ, ನನ್ಗೆ ಅವಮಾನ ಆಗಿ ಹೋಯ್ತಲ್ಲ, ಅಯ್ಯೋ ನಾನು ಯಾಕೆ ಹೀಗೆ ಜೀವಿಸ್ಬೇಕು ಬಂತು. ಅವಕ್ ಪಟ ಮುಗಿದಾಯ್ತು. ಸಂಕಟ ಶೋಧನೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವವನು ಧನ್ಯನು. ಪ್ರಿಯರೇ, ಉತ್ತರವಿಷ್ಟೇ. ಶೋಧಕನಾದವನು ಹೆಚ್ಚಾಗಿ ಶೋಧಿಸುವುದು ಆಧ್ಯಾತ್ಮಿಕತೆಯಲ್ಲಿರುವವರನ್ನ. ಅದಕ್ಕೆ ನಾನು ಹೇಳಿದೆ, ಎಷ್ಟೋ ಅಭಿಷಕ್ತ ಗುರುಗಳು ಸುಸೈಡ್ ಮಾಡ್ಕೊಂಡ್ರು, ಕನ್ಯಾಸ್ತ್ರೀಯರು ಮಾಡ್ಕೊಂಡ್ರು, ಶಕ್ತವಾದ ಶುಭ ಸಂದೇಶ ಸಾರರು ಮಾಡ್ಕೊಂಡ್ರು, ವಿಶ್ವಾಸಿಗಳು ಮಾಡ್ಕೊಂಡ್ರು. ಕಾರಣ ಇಷ್ಟೇ, ಅಲ್ಲಿ ಪಿಕ್ಚರ್ ಇಷ್ಟೇ ಪ್ರಿಯರೇ, ಪಿಕ್ಚರ್ ಇಷ್ಟೇ. ನೀವು ಹೇಳಿದಂತಹ ಈ 5 ಕಾರ್ಯಗಳು ಅವರಲ್ಲಿ ಬಲಹೀನರಾಗಿ ಹೋದ್ರು. ಅದನ್ನ ಫೇಸ್ ಮಾಡ್ಲಿಕ್ಕಾಗ್ಲಿಲ್ಲ, ಅವರ ಜೀವನದಲ್ಲಿ ಬಂದದನ್ನ ಫೇಸ್ ಮಾಡ್ಲಿಕ್ಕಾಗ್ಲಿಲ್ಲ. ಅಂದ್ರೆ ಟೋಟಲಿ ಆಗಿ ಹೇಳ್ಬೇಕು ಅಂದ್ರೆ ಅಲ್ಲಿ ದೇವರಲ್ಲಿ ನಾವು ಭರವಸೆಯನ್ನು ಕಳೆದುಕೊಂಡು ಬಿಟ್ಟು, ಅವರು ದೇವರಲ್ಲಿ ಭರವಸೆಯನ್ನು ಕಳೆದುಕೊಂಡು ಬಿಟ್ರು. ದೇವರು ಹೇಳ್ತಾ ಇದ್ದಾರೆ,
ನೀನು ಎಲ್ಲಿ ತಲೆ ತಗ್ಗಿಸಲ್ಪಟ್ಟಿ ಅಲ್ಲಿಯೇ ನಾನು ನಿನ್ನನ್ನು ಉನ್ನತಗಿರಿಸ್ತೀನಿ, ನಿನ್ನ ತಲೆ ಎತ್ತುವಂತೆ ಮಾಡ್ತೀನಿ ಅಂತ ಹೇಳ್ತಾರೆ. ನಿನ್ನನ್ನು ನಾಚಿಕೆಗೀಡು ಮಾಡುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ನಿನ್ನನ್ನು ಮರೆಯೋದಿಲ್ಲ, ಬಿಟ್ಟು ಕೊಡುವುದಿಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಬರೀ ದೇವರ ವಾಕ್ಯವನ್ನು ಕೇಳ್ತೇವೆ ಅಥವಾ ಸಾರ್ತೇವೆ, ಆದರೆ ನಮ್ಮ ಜೀವನದಲ್ಲಿ ಅದಿಲ್ಲ, ಕಳೆದುಕೊಂಡು ಬಿಡ್ತೇವೆ. ಕೆಲವು ಸಾರಿ ಅವಮಾನದ ನಿಮಿತ್ತವಾಗಿ, ನಾವು ಮಾಡಿದ ತಪ್ಪಿನ ಪಶ್ಚಾತ್ತಾಪದ ನಿಮಿತ್ತವಾಗಿ, ಲೋಕ ನನ್ನನ್ನು ಏನು ಹೇಳ್ತದೆ, ಜನರು ನನ್ನನ್ನು ಏನು ಹೇಳ್ತಾರೆ, ಅಯ್ಯೋ ಜನರು ಈಗ ಹೇಳಿಬಿಟ್ರಲ್ಲ ನನ್ನನ್ನ, ಅಯ್ಯೋ ನನ್ನ ಸ್ಥಾನಮಾನದಲ್ಲಿ ಈಗ ಧಕ್ಕೆ ಆಗಿಬಿಡ್ತಲ್ಲ, ಏನಪ್ಪಾ ಮಾಡೋದು? ಆತ್ಮದಲ್ಲಿ ಬಲಹೀನತೆ, ಎಲ್ಲಿ ಆತ್ಮದಲ್ಲಿ ಬಲಹೀನತೆ ಬರುವಾಗ ಮಾತ್ರವೇ ಈ ಸುಸೈಡ್, ಆತ್ಮಹತ್ಯೆ. ಈ ಆತ್ಮದಲ್ಲಿ ಬಲಹೀನತೆ ನಮಗೆ ಬರದೇ ಇರಬೇಕು ಅಂದ್ರೆ ನಾವು ಪ್ರಾರ್ಥಿಸಬೇಕು, ದೇವರಿನ ಸಂಬಂಧದಲ್ಲಿರಬೇಕು. ನಾನು ಯೇಸುವಿನೊಡನೆ ಇರಬೇಕು, ನಾನು ಯೇಸುವಿನೊಡನೆ ಇರಬೇಕು, ಯೇಸು ನನ್ನೊಡನೆ ಇರಬೇಕು. ಅಂದ್ರೆ ನಾನು ಎಲ್ಲವನ್ನು ಜಯಿಸಲಿಕ್ಕೆ ನನ್ನ ದೇವರು ನನಗೆ ಶಕ್ತಿಯನ್ನು ಕೊಡುತ್ತಾರೆ ಎಂಬ ವಿಶ್ವಾಸ ನನ್ನಲ್ಲಿರಬೇಕು. ಯಾವಾಗ ವಿಶ್ವಾಸನ ನಾನು ಕಳೆದುಕೊಂಡು ಬಿಡ್ತೀನೋ, ಬರೇ ನನ್ನ ವ್ಯಕ್ತಿತ್ವವನ್ನು ನಾನು ನೋಡ್ತೀನೋ, ಅವಾಗ ನನ್ನ ಜೀವನ ನನ್ನ ಹಾಳು ಮಾಡ್ಕೊಂಡು ಬಿಡ್ತೇನೆ. ಈಗ ಶೋಧನೆ, ಆತ್ಮಹತ್ಯೆಯ ಶೋಧನೆ ಅಂದ್ರೆ ನಾನು ದೇವರಲ್ಲಿ ಭರವಸೆಯನ್ನು ಕಳೆದುಕೊಂಡಾಗ. ಹೀಗೆ ಶೋಧನೆಗಳು ನಮ್ಮ ಜೀವನದಲ್ಲಿ ಹಲವಾರು ವಿಧದಲ್ಲಿ ನಮ್ಮನ್ನು ಭೇಟಿಯಾಡ್ತದೆ. ಸೊ ಎಲ್ಲ ಶೋಧನೆಗಳನ್ನು ನಾನು ಜಯಿಸಬೇಕು ಅಂದ್ರೆ ತಾಳ್ಕೊಳ್ಬೇಕು. ಇದು ನನ್ನ ಜೀವನದಲ್ಲಿ ಬಂದಿದೆ, ನಾನು ಜಯಿಸಬೇಕು. ತಪ್ಪೇ ಮಾಡಿಬಿಟ್ಟೆ, ಇನ್ನೊಮ್ಮೆ ನಾನು ತಪ್ಪು ಮಾಡಬಾರದು, ನನ್ನನ್ನು ನಾನು ಬದಲಾಯಿಸಿಕೊಳ್ಬೇಕು. ನಾನು ಒಳ್ಳೆಯವನು ಅಂತ ತೋರಿಸ್ಬೇಕು. ನಾನು ಕೆಟ್ಟದ್ದು ಮಾಡಿಬಿಟ್ಟೆ, ನಾನು ಸುಳ್ಳು ಹೇಳ್ಬಿಟ್ಟೆ, ನಾನು ಕಳ್ತನ ಮಾಡಿಬಿಟ್ಟೆ. ಸೊ ಪ್ರತಿಯೊಂದು ಶೋಧನೆಗಳ ಮೂಲಕವಾಗಿ ನನ್ನ ಮುಂದೆ ಬಂತು, ವ್ಯಭಿಚಾರಿ ಏನೋ ಬಂತು. ಆದ್ರೆ ನಾನು ಗ್ರೋತ್ ಆಗಬೇಕು. ಅದು ಯಾವಾಗ? ನಾನು ದೇವರಲ್ಲಿ ಬೆಳೆಯಬೇಕು. 1 2 3 4 5 6 7 8 9 ಹಂತಗಳಾಗಿ ನನ್ನನ್ನ ವಿಶ್ವಾಸದಲ್ಲಿ ಬಲಪಡಿಸಿಕೊಳ್ಳಬೇಕು. ಅದಕ್ಕೆ ಸಂತ ಪೌಲ್ ಹೇಳ್ತಾರೆ, ನಿನ್ನ ಬಲಹೀನತೆಯಲ್ಲಿಯೇ ನಾನು ನಿನ್ನನ್ನು ಬಲಪಡಿಸುವೆನು ಎಂಬಂತಹ ವಾಕ್ಯವನ್ನ, ದೇವರ ವಾಕ್ಯವನ್ನ. ದೇವರು ನಮ್ಮ ಬಲಹೀನತೆಯಲ್ಲಿ ನಮ್ಮನ್ನು ಬಲಪಡಿಸ್ತಾರೆ ಹೊರತು ನಮ್ಮ ಬಲಹೀನತೆಯಲ್ಲಿ ನಾವು ಸಾಯುವಂತೆ ಮಾಡುವುದಿಲ್ಲ. ಯಾವಾಗ? ದೇವರನ್ನು ಆಶ್ರಯಿಸಿಕೊಳ್ಳುವಾಗ. ನಾನು ನಿಜವಾಗಿಯೂ ದೇವರನ್ನು ಆಶ್ರಯಿಸಿಕೊಳ್ಳುವಾಗ ನಾನು ನನ್ನ ಬಲಹೀನತೆಯಲ್ಲಿಯೇ ಬಲ ಹೊಂದುತ್ತೇನೆ, ಸಾಯಲಿಕ್ಕೆ ಆಗೋದೇ ಇಲ್ಲ, ಖಂಡಿತ ಆಗೋದಿಲ್ಲ. ಚಿಂತೆ ಬಂದ್ರೆ ಆ ಚಿಂತೆ ಓಡಿ ಹೋಗ್ತದೆ. ಎಷ್ಟೋ ವರ್ಷಗಳಿಂದ ಹೆಂಡತಿ ಜೊತೆಲಿಲ್ಲ, ಗಂಡ ಜೊತೆ ಇರಲಿಲ್ಲ. ಹಾಗಾದ್ರೆ ಈ ಲೋಕದಲ್ಲಿ ಎಲ್ಲ ಸತ್ತೋಗ್ಬಿಡ್ಬೇಕಾಗಿತ್ತಲ್ಲ. ಎಷ್ಟೋ ಉಪದ್ರವಗಳು, ಸಮಸ್ಯೆಗಳು, ಎಷ್ಟೋ ಸಾಲಗಳು, ಹೋರಾಟಗಳು, ಸತ್ತೋಗ್ಬೋದಾಗಿತ್ತಲ್ಲ. ಯಾಕೆ ಜೀವಿಸಿದಿರಿ ನೀವು ಸಹ, ನಾನು ಸಹ? ನನ್ನ ಜೀವನದಲ್ಲಿ ಬಂದಂಥದ್ದು ಎಷ್ಟೋ ಹೋರಾಟಗಳು, ಇಷ್ಟೊತ್ತಿಗೆ ನಾನು 3 ಸರಿ ನಾನು ಸಹ ಆತ್ಮಹತ್ಯೆಗೆ ಹೋದವನೇ ಒಂದು ಕಾಲದಲ್ಲಿ. ದೇವರು ಬಿಡ್ಲಿಲ್ಲ. ಅದಕ್ಕೆ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ಸ್ವರ್ಗೀಯ ಯಾತ್ರೆಯಾಗಿ. ಸಂಕಟ ಶೋಧನೆಗಳು ಬರುವಾಗ ತಾಳ್ಮೆಯಿಂದ ಸಹಿಸಿಕೊಳ್ಬೇಕು. ಹೌದು ಪ್ರಿಯರೇ, ಹೇಳಿದ್ರು ಒಬ್ರು, ಲೈಂಗಿಕತೆ ಪ್ರಿಯರೇ ಇದು ದೊಡ್ಡ ಹೋರಾಟ, ಇದು ದೊಡ್ಡ ವೆಪನ್. ಇವತ್ತು ಲೋಕದಲ್ಲಿ ದೊಡ್ಡ ವೆಪನ್. ಕೆಲವರು ಹೇಳ್ತಾರೆ ಪಾಪಗಳನ್ನ ಕುರಿತು ಮಾತನಾಡಬಾರದು, ಅದು ಪ್ರತಿಯೊಬ್ಬರಿಗೂ ಪ್ರಚೋದನೆ ಆಗಿರ್ತದೆ. ಪ್ರಚೋದನೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಪಾಪದ ಅರಿವನ್ನ ನಾನು ಇದನ್ನ ಕೇಳಬೇಕಾದ್ರೆ ಪಾಪದ ಅರಿವು ಮಾತ್ರ ನಮಗೆ ಬರಬೇಕು. ಪಾಪ ಎಂದು ಹೇಳುವಾಗ ನನ್ನಲ್ಲಿರುವಂತ ಪಾಪದ ಅರಿವು ಮಾತ್ರ ನಮ್ಮಲ್ಲಿ ಬರಬೇಕು ಹೊರತು ಹೇಳಿದ್ರು ಅದರಿಂದ ನಾನು ಅದನ್ನ ಮಾಡಬೇಕು ಅನ್ನೋ ಪ್ರಚೋದನೆ ಬರೋದಿಲ್ಲ, ಬರಬಾರದು, ಬರೋದು ಇಲ್ಲ.
ಲೈಂಗಿಕತೆ ಪ್ರತಿಯೊಬ್ಬ ಮನುಷ್ಯನಲ್ಲಿದೆ, ಪ್ರತಿಯೊಬ್ಬರಲ್ಲಿ. ಇದು ಇಲ್ಲ ಅನ್ನೋದಿಲ್ಲ. ಅದು ಯಾಕೆಂದ್ರೆ ಅದು ದೇಹದಲ್ಲಿ ಒಂದು ಹಾರ್ಮೋನ್ಸ್. ಇದನ್ನ ಮೊದಲು ನಾವು ತಿಳ್ಕೊಳ್ಬೇಕು. ಇದೊಂದು ಹಾರ್ಮೋನ್ಸ್. ಅದು ಯಾವಾಗ ಬೇಕಾದ್ರೂ ಉಲ್ಪಣ ಆಗಬಹುದು. ಆದ್ರೆ ಅದಕ್ಕೆ ನಾವು ಗುಲಾಮರಾಗ್ಬಿಡಬಾರ್ದು. ಅದಕ್ಕೆ ಗುಲಾಮರಾದಾಗ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಆ ಹಾರ್ಮೋನ್ಸ್ಗೆ ಬೇಕಾಗಿದ್ದು ಸಿಕ್ಬಿಟ್ರು ಅಂದ್ರೆ ಅದು ಕೇಳ್ತಾ ಇರ್ತದೆ. ಹಾರ್ಮೋನ್ ಒಂದು ಸಾರಿ ಕುಡಿಲಿಕ್ಕೆ ಶುರು ಮಾಡಿದ್ರೆ ಮಾಡ್ತೇವೆ, ನಾಲ್ಗೆಗೆ ರುಚಿ ಕುಡಿತಾ ಇರ್ಬೇಕು. ಕುಡಿಲಿಲ್ಲ ಅಂದ್ರೆ ಆಗೋದಿಲ್ಲ, ಹುಚ್ಚು ಬಂದ್ಬಿಡ್ತದೆ. ಒಂದು ಸಾರಿ ಡ್ರಗ್ಸ್ ತಗೊಳ್ತಾ ಇರ್ಬೇಕು, ತಗೊಳ್ಳಿಲ್ಲ ಅಂದ್ರೆ ಆಗೋದಿಲ್ಲ. ಒಂದು ಸಾರಿ ಎರಾಯಿನೋ ಏನು ಬ್ರೌನ್ ಶುಗರ್ ಏನು ಒಂದ್ಸಾರಿ ಮೂಸ್ಬಿಟ್ರೆ ಇನ್ನು ಮೂಸ್ತಾ ಇರ್ಬೇಕು. ಒಂದು ಸಾರಿ ಸುಳ್ಳು ಹೇಳಲಿಕ್ಕೆ ನೋಡಿ, ಒಂದು ಸಾರಿ ಹೇಳಿ ಇನ್ನೊಂದು ಸುಳ್ಳು ಬರ್ತದೆ, ಇನ್ನೊಂದು ಸಾರಿ ಹೇಳಿ ಅದಕ್ಕೆ ಇನ್ನೊಂದು ಸುಳ್ಳು ಬರ್ತದೆ. ಒಂದಕ್ಕೆ 10 ಸುಳ್ಳು, 10ಕ್ಕೆ 100 ಸುಳ್ಳು ಆಗ್ತದೆ. ಗುಲಾಮರಾಗಬಾರ್ದು. ಎಸ್, ಅದರಿಂದ ನಾನು ಹೊರಗೆ ಬರಲಿಕ್ಕೆ ಮಾತ್ರ ಪ್ರಯತ್ನಿಸಬೇಕು. ಶೋಧನೆ ನನ್ನ ಮುಂದೆ ಬಂತು, ಅದರಿಂದ ಹೊರಗೆ ಬರಲಿಕ್ಕೆ ಅದಕ್ಕೆ ದೇಹದಲ್ಲಿ ಆ ಒಂದು ಹಾರ್ಮೋನ್ಸ್ ಅದಕ್ಕೆ ಸಿಕ್ಕಿತ್ತು ಅಂದ್ರೆ, ಒಂದು ಸಾರಿ ಅದರೊಳಗಡೆ ತುಂಬಿತ್ತು ಅಂದ್ರೆ ಅದು ಆಕರ್ಷಿಸ್ತಾ ಇರ್ತದೆ. ಅದರಿಂದ ಕೆಲವರು ನೋಡಿ ಹುಚ್ಚರಾಗಿ ಹೋಗ್ತಾರೆ, ಲೈಂಗಿಕತೆಯಲ್ಲಿ ಹುಚ್ಚರಾಗಿ ಹೋಗ್ತಾರೆ. ಹಲವಾರು ಸ್ತ್ರೀ ಪುರುಷರ ಸಂಪರ್ಕವನ್ನು ಮಾಡ್ತಾರೆ. ಅದೇ ರೀತಿ ಹಲವಾರು ವಿಧದಲ್ಲಿ ಲೈಂಗಿಕವಾಗಿ ಹೋಮೋಸೆಕ್ಸ್ಗೆ ಹೋಗ್ಬಿಡ್ತಾರೆ, ಸ್ವಯಂಭೋಗಗಳಿಗೆ ಹೋಗ್ಬಿಡ್ತಾರೆ. ಕಾರಣ ಅದಕ್ಕೆ ಗುಲಾಮರಾಗಿ ಹೋಗುವ ಕಾರಣ. ಅದಿಲ್ಲದೆ ನನ್ನ ಕೈಲಿ ಜೀವಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಾನ್ ಡಿಸೈಡ್ ಮಾಡ್ತೇನೆ, ನೀವು ಡಿಸೈಡ್ ಮಾಡ್ತೀರಿ. ಅದೇ ಶೋಧನೆ. ಆ ಶೋಧನೆ ಹೊರಗಡೆ ಯಾಕೆ ಬರ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನಾನು ಡಿಸೈಡ್ ಮಾಡ್ತೇನೆ, ನಾವು ಡಿಸೈಡ್ ಮಾಡ್ತೇವೆ, ಇದು ನನಗೆ ಬೇಕು, ಇದಿಲ್ಲ ಅಂದ್ರೆ ನನಗೆ ಆಗೋದಿಲ್ಲ. ಆದ್ರೆ ನನ್ನ ಹಾರ್ಮೋನ್ಸ್ ಮೇಲೆ ನನಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ. ಬೇಡ ಎಂದು ಮನಸ್ಸು ಹೇಳಿಬಿಟ್ರೆ ಬೇಡ, ನಾನು ಕಂಟ್ರೋಲ್ ಮಾಡಬೇಕು. ಸಾಧ್ಯ, 100% ಸಾಧ್ಯ, 100% ಸಾಧ್ಯ. ಇದು ಸಹ ನನ್ನ ಅನುಭವದಲ್ಲಿ ಹೇಳ್ತೇನೆ. ಆದ್ರೆ ನಾವೇನ್ ಮಾಡ್ತೇವೆ, ಇಂತಹ ಒಂದು ಕಾರ್ಯಗಳಲ್ಲಿ ಹೋಗ್ತೇವೆ. ಇವತ್ತು ನೋಡಿ, ಲೋಕದಲ್ಲಿ 5 ವರ್ಷ ಪ್ರಾಯದಿಂದ, ನನ್ನ ಕಣ್ಣಲ್ಲಿ ನೋಡಿದಾಗ 3 ವರ್ಷ ಪ್ರಾಯದಿಂದಲೂ ನಾನು ನೋಡ್ತಾ ಇದ್ದೇನೆ. ಎಷ್ಟೋ ಜನರನ್ನ 3 ವರ್ಷ ಪ್ರಾಯದಿಂದ ನಾನು ನೋಡಿದ್ದೇನೆ. 90 ವರ್ಷ ಪ್ರಾಯದವರೆಗೂ ಈ ಲೈಂಗಿಕತೆ ಆವರಿಸ್ಕೊಂಡಿದೆ, ಲೋಕನೇ ಆವರಿಸ್ಕೊಂಡ್ಬಿಟ್ಟಿದೆ. ಇವತ್ತು ಇದರಿಂದ ಹೊರಗೆ ಬರಲಿಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇಲ್ಲ. ಕಾರಣ ಇಷ್ಟೇ, ನನ್ನಲ್ಲಿ ಆಧ್ಯಾತ್ಮಿಕತೆಯ ಗ್ರೋತ್ ಇಲ್ಲ. ಸ್ಪಿರಿಚುಯಾಲಿಟಿ, ನಿಜವಾದ ಸ್ಪಿರಿಚುಯಾಲಿಟಿಗೆ ಒತ್ತುವರಿ ಇಲ್ಲ. ಆದ್ರೆ ಯಾವಾಗ ನಾನು ಆಧ್ಯಾತ್ಮಿಕತೆಯಲ್ಲಿ, ಒಬ್ರು ಹೇಳಿದ್ರೆ ಯಾರು, ನಾನು ನನ್ನ ಯೇಸುವಿನೊಂದಿಗಿದ್ದೇನೆ ಎಂಬುದಾಗಿ. ಸೊ ಯಾವಾಗ ನಾನು ಯೇಸುವಿನೊಂದಿಗೆ ಇರ್ತೇನೋ, ಇರ್ಲಿಕ್ಕೆ ಪ್ರಯತ್ನ ಪಡ್ತೇನೋ, ಸೊ ನಾನು ರೆಫ್ಯೂಸ್ ಮಾಡ್ತೇನೆ. ಖಂಡಿತ ಸಾಧ್ಯ, ಖಂಡಿತವರಿಗೆ ಬರಲಿಕ್ಕೆ ಸಾಧ್ಯ, ಖಂಡಿತವಾಗಿ ಅವರಿಗೆ ಬರಲಿಕ್ಕೆ ಸಾಧ್ಯ. ಶೋಧನೆಗಳನ್ನ ತಾಳ್ಮೆಯಿಂದ ಸಹಿಸಿಕೊಳ್ಬೇಕು. ಟೆನ್ಷನ್ ಮಾಡಿದಾಗಲೇ ನಾವು ಸುಸೈಡ್ಗೆ ಹೋಗೋದು, ಕೆಟ್ಟದಕ್ಕೆ ಹೋಗೋದು. ಆಗಿ ಹೋಯ್ತು, ಕುತ್ಕೊಂಡ್ಬಿಡ್ಬೇಕು, ಮೌನವಾಗಿ ಕುತ್ಕೊಂಡ್ಬಿಡ್ಬೇಕು, ದೇವರ ಮುಂದೆ ಕುತ್ಕೊಂಡ್ಬಿಡ್ಬೇಕು. ಹೋಗಿ ಒಂದು ಒಳ್ಳೆ ಪಾಪವಿಜ್ಞಾಪನೆಯನ್ನು ಮಾಡಬೇಕು, ಸ್ತುತಿಸ್ಬೇಕು, ಕ್ಷಮೆಯ ದೇವ ನನ್ನ ಮೇಲೆ ಕರುಣೆ ತೋರು, ದಯೆ ತೋರು, ಪ್ರಾರ್ಥಿಸ್ಬೇಕು. ನನಗೆ ಅದು ಬೇಡ, ಬೇಡ. ಅದು ಯಾವುದೇ ಚಟ ಇರ್ಬೋದು, ನನಗೆ ಅದು ಬೇಡ. ಯಾವುದೇ ವ್ಯಕ್ತಿ ಇರ್ಬೋದು, ನನಗೆ ಅದು ಬೇಡ. ಅದು ಪ್ರಿಯರೇ, ಸಂಕಟ ಶೋಧನೆಗಳು ಬರುವಾಗ ತಾಳ್ಮೇಲೆ ಹೋಗಬೇಕು, ತಾಳ್ಮೇಲೆ ಹೋಗಬೇಕು, ಹಾರ್ಡ್ ಆಗಿ ಅಲ್ಲ. ಎಷ್ಟೋ ಜನ ತಮ್ಮ ಜೀವನದಲ್ಲಿ ಕೆಲವು ಸಂಕಟ ಶೋಧನೆಗಳಲ್ಲಿ ನನ್ನ ಹತ್ರ ಓಪನ್ ಆಗಿ ಮಾತನಾಡ್ತಾರೆ. ನಾನು ಅವ್ರ ಹತ್ರ ಎಲ್ಲ ವಿಷಯದಲ್ಲಿ ಓಪನ್ ಆಗಿ ಮಾತನಾಡ್ತೇನೆ. ಅವರು ಸಹ ತುಂಬಾ ವಿರಳ, ಅವರು ಹೃದಯವನ್ನು ತೆರೆದು ಸಂಪೂರ್ಣವಾಗಿ ಮಾತನಾಡಬೇಕಾದ್ರೆ ಎಷ್ಟೋ ಜನ ಇವತ್ತು, ಸಾವಿರಾರು ಜನ, ಸಾವಿರ ಬರೀ ಸಾವಿರ ಅಲ್ಲ, ಸಾವಿರಾರು ಜನ ಈ ಲೈಂಗಿಕತೆಯಿಂದ ಹೊರಗೆ ಬಂದಿದ್ದಾರೆ, ಕೆಟ್ಟತನದಿಂದ ಹೊರಗೆ ಬಂದಿದ್ದಾರೆ. ಸಾಧ್ಯ, ಖಂಡಿತ ಸಾಧ್ಯ. ಕಳ್ಳತನದಿಂದ ಹೊರಗೆ ಬಂದಿದ್ದಾರೆ. ಯಾಕೆ? ಕೊಲೆ ಮಾಡುವುದರಿಂದ ಹೊರಗೆ ಬಂದಿದ್ದಾರೆ. ಕಾರಣ ಇಷ್ಟೇ, ನಾವು ದೇವರ ಬಳಿ ಹೋಗುವಾಗ, ನಾವು ದೇವರ ಹತ್ತಿರ ಆಗಬೇಕಾದ್ರೆ. ಈ ಲೋಕದಲ್ಲಿ ಎಲ್ಲಾ ಶೋಧನೆಗಳು ನಮಗೆಲ್ಲ ದೊಡ್ಡದಾಗೆ ಇರ್ತದೆ. ಆದ್ರೆ ನಾನು ಯೇಸುವಲ್ಲಿ ಹೋಗ್ಬಿಟ್ರೆ ಎಲ್ಲ ಶೋಧನೆಗಳು ಉಫ್ ಅಂತ ಊದಿದ್ರೆ ಹೇಗೆ ಒಂದು ಗಾಳಿಗೆ ಪೇಪರ್ ಆರಿ ಹೋಗ್ತದೋ ಹಾಗೆ ಆರಿ ಹೋಗ್ತದೆ. ಇದು ನನ್ನ ಅನುಭವ.
ನನ್ನ ಮುಂದೆ ಬರದಿರೋಂಥ ಶೋಧನೆ ಯಾವುದೂ ಇಲ್ಲ, ಎಲ್ಲ ಶೋಧನೆ ಬಂದಿದೆ. ನಾನು ನಿಮ್ಮ ಮುಂದೆ ಬಂಧ ಮಾಡಲಿಕ್ಕೆ ನನಗೆ ಬೇಡ. ನೀವೆಲ್ಲ ಏನು ಅನುಭವಿಸಿದ್ರೆ ಆ ಎಲ್ಲ ಶೋಧನೆ ನನಗೆ ಬಂದಿರೋ ಶೋಧನೆನೇ. ನನ್ನ ಜೀವನದಲ್ಲಿ ಸಹ ನನಗೆ ಬರದಂತ ಶೋಧನೆ ಯಾವುದೂ ಇಲ್ಲ. ಈ ಪ್ರಪಂಚದಲ್ಲಿ ಏನೆಲ್ಲಾ ಶೋಧನೆ ಇದೆ ಅಷ್ಟು ಶೋಧನೆ ನನಗೆ ಬಂದಿದೆ. ಶೋಧನೆಗೆ ಒಳಗಾಗಿದ್ದೇನೆ. ಆದರೆ ದೇವರಲ್ಲಿ ಆಶ್ರಯಿಸಿಕೊಳ್ಳುವಾಗ, ಅದಕ್ಕೆ ಕೀರ್ತನೆಗಾರನ ಪ್ರಾರಂಭದಲ್ಲಿ ಹೇಳುವಂಥದ್ದು ಒಂದೇ ಒಂದು ಪದ, ಆಶ್ರಿತರು ಸುರಕ್ಷಿತರು. ದೇವರನ್ನ ಆಶ್ರಯಿಸಿಕೊಂಡರು ಸುರಕ್ಷಿತರು. ಇದಕ್ಕಿಂತ ಉತ್ತರ ನಾನು ಕೊಡ್ಲಿಕ್ಕೆ ಇಲ್ಲ. ಇದು ನನ್ನ ಜೀವಂತ ಅನುಭವವೇ. ನಿಮ್ಮ ಮುಂದೆ ನಾನು ಹೇಳುವುದೆಲ್ಲವೂ ಅನುಭವವೇ. ತಾಳ್ಮೆಯಿಂದ ಸಹಿಸಿಕೊಳ್ಬೇಕು, ತಾಳ್ಮೆಯಿಂದ ಸಹಿಸಿಕೊಳ್ಬೇಕು. ನಮ್ಮ ಮುಂದೆ ಎಂತಹ ಶೋಧನೆಗಳು, ದೂಷಣೆಗಳು, ನಿಂದನೆಗಳೆಂಬ ಶೋಧನೆಗಳು ಬರ್ತದೆ. ಎಷ್ಟೋ ಜನ ನೋಡಿ ಅದರಿಂದನೇ ಸತ್ತು ಹೋಗ್ತಾರೆ. ಮತ್ತೊಬ್ಬರು ದೂಷಣೆ ಮಾಡಿ, ನಿಂದನೆ ಮಾಡಿ ನಮ್ಮ ಮೇಲೆ ಅಪವಾದ ಹೊರಿಸಬೇಕಾದ್ರೂ ಅಥವಾ ನಾವು ಮಾಡಿ ತಪ್ಪನ್ನ ಹೇಳ್ಬೇಕಾದ್ರೂ ಸಹಿಸ್ಲಿಕ್ಕಾಗದೆ ಮರ್ಯಾದೆ ಹೋಯ್ತು ಅಂತೇಳಿ ಸತ್ತು ಹೋಗ್ತಾರೆ. ಸಹಿಸ್ಕೊಳ್ಬೇಕು, ನಾನು ಜೀವಿಸಬೇಕು. ಇವತ್ತು ನಾನು ಸೋತಿದ್ದೇನೆ, ನಾಳೆ ಗೆಲ್ತೇನೆ. ಇವತ್ತು ನಾನು ಮಾಡಿ ಹೋಗಿದ್ದೇನೆ, ನಾಳೆ ನಾನು ಮಾಡೋದಿಲ್ಲ. ಪ್ರಿಯರೇ, ಪಾಪ ಎಂಬುದು ಈ ಲೋಕದಲ್ಲಿದೆ, ಪಾಪ ಎಂಬುದು ನಮ್ಮಲ್ಲಿದೆ. ಇದು ಎಲ್ಲಿಂದ ಬಂತು? ಅಲ್ಲಿಂದಲೇ ಬಂದ್ಬಿಡ್ತು, ಬೇರಿಂದಲೇ ಬಂದ್ಬಿಡ್ತು. ಅದರಿಂದ ಈ ಪಾಪನ ನಮ್ಮಿಂದ ತೆಗೆದುಹಾಕ್ಲಿಕ್ಕೆ ಆಗೋದಿಲ್ಲ. ಈ ಪಾಪನ ತೆಗೆದುಹಾಕ್ಲಿಕ್ಕೆ ನಾವು ಪ್ರಯತ್ನಿಸಬೇಕು. ಅದಕ್ಕೆ ಸಹಾಯಕರೇ ದೇವರು, ಅದಕ್ಕೆ ಸಹಾಯಕರೇ ದೇವರು. ದೇವರನ್ನ ಆಶ್ರಯಿಸಿಕೊಳ್ಬೇಕು, ದೇವರಲ್ಲಿ ಭರವಸೆ ಇಡಬೇಕು, ಯೇಸುವಲ್ಲಿ ಒಂದಾಗಬೇಕು, ದೇವರ ವಾಕ್ಯದಲ್ಲಿ ಒಂದಾಗಬೇಕು, ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ದೇವರ ವಾಕ್ಯವನ್ನು ಆಲಿಸಬೇಕು, ದೇವರ ವಾಕ್ಯವನ್ನು ಪಾಲಿಸಬೇಕು. ನೋಡಿ, ಪುಟ್ಟ ಮಂದಿಯಾಗಿ ನಾವು ಮಾತ್ರ ಕೇಳ್ತಾ ಇದ್ದೀವಿ ದೇವರ ವಾಕ್ಯವನ್ನು. ಒಂದು ಪಕ್ಷ ಕೇಳೋದಾದ್ರೆ ಇವತ್ತು ಈ ಗ್ರೂಪ್ ಅಲ್ಲಿ ಇದ್ದೀರಿ, ಈ ಗ್ರೂಪ್ ಅಲ್ಲಿ ಕೇಳ್ತಾ ಇದ್ದೇವೆ. ಕನಿಷ್ಠ 5,000 ಮಂದಿ ಈ ಗ್ರೂಪ್ ಅಲ್ಲಿ ಇದ್ದಾರೆ. 5,000 ಎಲ್ಲ ಕ್ಯಾಥಲಿಕ್ಸ್, ಟೋಟಲಿ ಕ್ಯಾಥಲಿಕ್ಸ್. ಒಂದು 5-10 ಜನ ಬಿಟ್ರೆ ಮಿಕ್ಕದೆಲ್ಲ ಕ್ಯಾಥಲಿಕ್ಸ್. ಎಷ್ಟು ಜನ ನಾವು ಕೇಳ್ತಾ ಇದ್ದೇವೆ? ಎಷ್ಟು ಜನ ನಾವು ಕಿವಿಗೊಡ್ತಾ ಇದ್ದೇವೆ? ಎಷ್ಟು ಜನ ಕಿವಿಗೊಟ್ಟಿದ್ದೇವೆ? ಅಥವಾ ಎಷ್ಟು ಜನ ಮನಪೂರ್ವಕವಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ? ನಿಜವಾಗಿಯೂ ನಾವು ಸರಿಯಾಗಿ ಕಿವಿಗೊಟ್ಟು ಈ ಧ್ಯಾನವನ್ನು ಕೇಳ್ತಾ ಇದ್ದೇವೆ ಅಂದ್ರೆ ಖಂಡಿತ ಈ ಕ್ಷಣ ನಿಮ್ಮಲ್ಲಿ ಬಿಡುಗಡೆಯನ್ನು ಕಾಣ್ತೀರಿ, ಅನುಭವವನ್ನು ಕಾಣ್ತೀರಿ. ಈಗ 5,000 ಜನ ಇದ್ದೇವೆ, ಈ ಗ್ರೂಪ್ನಲ್ಲಿ ಮಾತ್ರ ಇದ್ದಾರೆ. ಸೊ ಇದು ಕನಿಷ್ಠ 25 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಈ ವರ್ಡ್ ಆಫ್ ಗಾಡ್ ಹೋಗ್ತದೆ ಪ್ರತಿದಿನ. ಫೇಸ್ಬುಕ್ ಅಲ್ಲಿ ಎಷ್ಟು ಲಕ್ಷ ಜನ ಇದ್ದಾರೋ ಅಷ್ಟು ಲಕ್ಷ ಜನಕ್ಕೆ ಹೋಗ್ತದೆ. ವಾಟ್ಸಪ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಹೋಗ್ತದೆ. ಯೂಟ್ಯೂಬ್ ಅಲ್ಲಿ ಇರ್ತದೆ. ಸೊ ಮಿನಿಮಮ್ ಈ ಒಂದು ಫೇಸ್ಬುಕ್ ಅಲ್ಲೇ ಮಿನಿಮಮ್ 20 ಲಕ್ಷಕ್ಕಿಂತ ಹೆಚ್ಚು ಜನಕ್ಕೆ ಹೋಗ್ತದೆ, 25 ಲಕ್ಷಕ್ಕಿಂತ ಹೆಚ್ಚು ಜನಕ್ಕೆ ಹೋಗ್ತದೆ. ಈ ವರ್ಡ್ ಆಫ್ ಗಾಡ್ ಮಾತ್ರ ಎಷ್ಟು ಜನ ಕೇಳ್ತಾರೆ? ಕೇಳಲಿಕ್ಕೆ ಆಗುದಿಲ್ಲ, ಕೇಳಲಿಕ್ಕೆ ಅವನು ಬಿಡುವುದಿಲ್ಲ, ಶೋಧಕ ಬಿಡುವುದಿಲ್ಲ. ಒಂದು ಪಕ್ಷ ಇದನ್ನ ಕೇಳಿದ್ದೆ ಆದ್ರೆ, ಇವುಗಳನ್ನ ಕೇಳಿದ್ದೆ ಆದ್ರೆ ಪ್ರತಿಯೊಬ್ಬರ ಜೀವನ ದೃಢವಾದ ಜೀವನವಾಗ್ತದೆ. ಕೇಳಿದ್ರಷ್ಟೇ, ಟೈಮ್ ಇಲ್ಲ, ಟೈಮ್ ಇಲ್ಲ. ಅಯ್ಯೋ ಏನಪ್ಪ ಕೇಳೋದು. ಹೌದು ಪ್ರಿಯರೇ, ಸತ್ಯ ನಮ್ಮ ಕಟ್ಟುಗಳನ್ನು ಮುಚ್ಚಿಬಿಡುತ್ತದೆ. ಈ ದೇವರ ವಾಕ್ಯವನ್ನು ಕೇಳದೇ ಇರ್ಲಿಕ್ಕೂ ಸಾಧ್ಯ. ಶೋಧನೆ ಕೇಳಬೇಡ, ಮನಸ್ಸಲ್ಲಿ ಶೋಧನೆ. ನೋಡಿ, ಎಷ್ಟೋ ಜನರಿಗೆ ನಾನು ವಾಟ್ಸಪ್ ಅಲ್ಲಿ ಕಳಿಸ್ತೇನೆ ವರ್ಡ್ ಆಫ್ ಗಾಡ್ನ, ಪ್ರತಿದಿನದ ವರ್ಡ್ ಆಫ್ ಗಾಡ್ನ. ಇವತ್ತು ತುಂಬಾ ಚೆನ್ನಾಗಿ ದೇವರ ವಾಕ್ಯಗಳು ಪ್ರಕಟವಾಗ್ತಾ ಇದೆ. ಕೆಲವರು ಅದನ್ನು ಮುಟ್ಟು ಸಹ ಮಾಡೋದಿಲ್ಲ, ಟಚ್ ಸಹ ಮಾಡೋದಿಲ್ಲ. ಏನ್ ಮಾಡೋದಿಲ್ಲ? ಟಚ್ ಸಹ ಮಾಡೋದಿಲ್ಲ. ಇನ್ನು ಕೆಲವರು ಅಸೂಯೆಯಿಂದ ಟಚ್ ಮಾಡೋದಿಲ್ಲ. ಇನ್ನು ಕೆಲವರು ಇವನ್ ಯಾರು ಕೇಳ್ತಾರೆ, ಟಚ್ ಮಾಡೋದಿಲ್ಲ. ಇನ್ನು ಕೆಲವರು ಯಾರೋ ಏನೋ ಹೇಳಿದನ್ನ ಕೇಳಿ ಇದು ಯಾಕೆ ಬೇಕು, ಒಂದು ನೋಡಿ ಮುಟ್ಟು ಸಹ ನೋಡೋದಿಲ್ಲ. ಇನ್ನು ಕೆಲವರಿಗೆ ಅವರಿಗೆ ಚುಚ್ಚಿಸದೆ ಕೇಳಲಿಕ್ಕೆ ಆಗೋದಿಲ್ಲ. ಕಾರಣ ಇಷ್ಟೇ, ದೇವರ ಆತ್ಮ ಪ್ರೇರಣೆ ಇಲ್ಲ ಅಷ್ಟೇ. ದೇವರ ವಾಕ್ಯವನ್ನು ಕೇಳೋದಕ್ಕೆ ನೋಡಿ, ಎಲ್ಲ ಒಳಗಳನ್ನ ನಾವು ಕೇಳ್ತೀವಿ, ನಿಜ, ಎಲ್ಲ ಕೇಳಬೇಕು. ಎಷ್ಟೋ ಜನ ಗುರುಗಳು ಬ್ರದರ್ಸ್ ಎಲ್ಲ ಕೊಡ್ತಾರೆ, ಎಲ್ಲರದ್ದು ದೇವರ ವಾಕ್ಯನೇ.
ಆದರೆ ಸೀಮಿತವಾಗಿ ಕೆಲವು ವಾಕ್ಯಗಳನ್ನ ಕೇಳಲಿಕ್ಕೆ ಶೋಧಕ ಬಿಡುವುದಿಲ್ಲ, ಸೈತಾನ ಬಿಡುವುದಿಲ್ಲ. ಇದನ್ನು ತಿಳ್ಕೊಳ್ಳಿ ಚೆನ್ನಾಗಿ. ತಮಾಷೆ ಮಾಡುವಂತಹ ಗುರುಗಳು ಅಥವಾ ಪ್ರೀಚರ್ಸ್ ಅಥವಾ ಒಳ್ಳೆ ನನಗಿಂತ ಹೆಚ್ಚಾಗಿ ಶಕ್ತವಾಗಿ ಶುಭ ಸಂದೇಶ ಸಾರುವಂತವರು ಈ ಲೋಕದಲ್ಲಿ ತುಂಬಾ ಜನ ಇದ್ದಾರೆ ಕೇಳುವ. ಆದರೆ ಮುಖ್ಯವಾಗಿ ಒಬ್ಬ ಮನುಷ್ಯನ ಪರಿವರ್ತನೆಗೆ ಕಾರಣವಾಗುವಂತಹ ಸಂದೇಶಗಳನ್ನ ಸೈತಾನ ಕೇಳಲಿಕ್ಕೆ ಬಿಡುವುದಿಲ್ಲ, ಕಿವಿಯನ್ನು ಮುಚ್ಚಿಬಿಡ್ತಾನೆ. ಅದಕ್ಕೆ ಅವನು ಹೋರಾಟವನ್ನು ಕೊಡ್ತಾನೆ, ಶೋಧನೆಯನ್ನು ತರ್ತಾನೆ, ಕೇಳಲಿಕ್ಕೆ ಆಗೋದಿಲ್ಲ. ಸ್ಪಿರಿಚುವಲ್ ಆಗಿರೋರು ಸಹ ಕೇಳಲಿಕ್ಕೆ ಆಗೋದಿಲ್ಲ, ಆಧ್ಯಾತ್ಮಿಕತೆಯಲ್ಲಿರೋರು ಸಹ ಕೇಳಲಿಕ್ಕೆ ಆಗೋದಿಲ್ಲ, ಗಂಟೆಗಟ್ಟಲೆ ದೇವಾಲಯದಲ್ಲಿ ಕುತ್ಕೊಂಡಿರೋರ್ಗೂ ಸಹ ಕೇಳಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಅಡ್ವೈಸ್ ಕೊಡ್ಲಿಕ್ಕೆ ಮಾತ್ರ ಬರ್ತದೆ ಅಷ್ಟೇನೆ, ಅವರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಮಾತ್ರ ಬರ್ತದೆ ಅಷ್ಟೇನೆ, ಬದಲಾವಣೆಯನ್ನು ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಹೌದು ಪ್ರಿಯರೇ, ಆಳುಗಳು ಸತ್ಯಗಳು ತುಂಬಾ ಇದೆ. ನಾನು ಹೇಳಿದೆ, ನೋಡ್ಲಿಕ್ಕೆ ಆಕರ್ಷಣೀಯವಾಗಿದ್ದೇವೆ, ಒಳಗಡೆ ರೀಫಿಲ್ ಇಲ್ಲ. ಒಳಗಡೆ ರೀಫಿಲ್ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಒಳಗಡೆ ಇಂಕೆ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಬರೀ ಪೆನ್ ಅಷ್ಟೇನೆ. ನೋಡೋರಿಗೆ ಪೆನ್, ನೋಡೋರಿಗೆ ವಿಶ್ವಾಸಿ, ನೋಡೋರಿಗೆ ವಿಶ್ವಾಸಿ, ಒಳ್ಳೆ ವಿಶ್ವಾಸಿಯಪ್ಪ, ತುಂಬಾ ಚೆನ್ನಾಗಿ, ತುಂಬಾ ಪ್ರಾರ್ಥನೆ ಮಾಡ್ತಾರೆ, ನೋಡಿ ಎಷ್ಟು ಒಳ್ಳೇದಿದೆ ಪೆನ್ನು, ನಿಮಗೆ ಬೇಕಾ ನಾನು ಕೊಡ್ತೇನೆ. ಆದ್ರೆ ರೀಫೇಲು ಇಲ್ಲ, ರೀಫೇಲ್ ಇದ್ರೂ ಬರೆಯೋದಿಲ್ಲ. ಇದೇ ನಮ್ಮ ವಿಶ್ವಾಸದ ಜೀವನ, ಇದೇ ವಿಶ್ವಾಸದ ಜೀವನ. ಆದರೆ ದೇವರಲ್ಲಿ ನಾನು ಒಂದಾಗಬೇಕಾದ್ರೆ, ಸ್ವರ್ಗ ರಾಜ್ಯವನ್ನು ಜಯಿಸಬೇಕಾದ್ರೆ, ನನ್ನ ಸಹೋದರ, ನನ್ನ ಸಹೋದರಿ ಸಂಕಟ ಶೋಧನೆಗಳನ್ನ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. 1ನೇ ಅಧ್ಯಾಯ 12ನೇ ವಾಕ್ಯ, ಯಾಕೋಬನಿಗೆ ಬರೆದ ಪತ್ರ. ನೋಡಿ, ಬರೀ ಒಂದೇ ವಾಕ್ಯಕ್ಕೆ ಈ 1 ಗಂಟೆಗಳ ಕಾಲ ನಾವು ಧ್ಯಾನಿಸಲಿಕ್ಕೆ ಪವಿತ್ರಾತ್ಮರು ಸಹಾಯ ಮಾಡಿದರು. ಇನ್ನೆಷ್ಟು ಧ್ಯಾನಿಸಬಹುದು, ಆದರೆ ಚಿಕ್ಕದಾಗಿ ಚೊಕ್ಕದಾಗಿ ಧ್ಯಾನಿಸುವಂತ ಈ ವಾಕ್ಯಕ್ಕೆ ನಾವು ಕಿವಿಗೊಡುತ್ತೇವೆ ಎಂಬುದಾದರೆ ನಮ್ಮ ಜೀವನದಲ್ಲಿ ದೇವರು ಕೈ ಬಿಡ್ತಾರ? ನಮ್ಮನ್ನು ಶೋಧನೆಗೆ ಒಳಪಡಿಸಲಿಕ್ಕೆ ಬಿಡ್ತಾರ? ದೇವರನ್ನ ಆಶ್ರಯಿಸಿಕೊಂಡ್ರೆ ಖಂಡಿತವಾಗಿಲ್ಲ. ಅದರಿಂದ ನಾವು ಶೋಧನೆಯಲ್ಲಿ ಬಿದ್ದು ಹೋಗುವವರೆಲ್ಲರಿಗಾಗಿ, ಸಂಕಟದಲ್ಲಿರುವವರೆಲ್ಲರಿಗಾಗಿ ನಾವು ಪ್ರಾರ್ಥಿಸಬೇಕು, ನಾವು ಪ್ರಾರ್ಥಿಸಬೇಕು. ಹಾಗೆ ನಾವು ಹೆಚ್ಚಾಗಿ ಪ್ರಾರ್ಥಿಸಬೇಕು, ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು. ಹಾಗೆ ದಯವಿಟ್ಟು ಕೇಳುವಂಥ ಸಂದೇಶಗಳನ್ನ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮತ್ತೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಪ್ರತಿದಿನದಲ್ಲಿ ಬರ್ತದೆ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರುಗಳಿಗೆಲ್ಲ ಹೇಳಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಸೊ ದೇವರು ನಿಮ್ಮನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಸದಾ ನನ್ನ ಪ್ರಾರ್ಥನೆ ನಿಮಗಾಗಿರ್ತದೆ. ರಾತ್ರಿ 9 ಗಂಟೆಗೆ ಶಿಲುಬೆಯ ಆರಾಧನೆ. ಸೊ ಬನ್ನಿ, ನಾವೆಲ್ಲರೂ ಸೇರುವ ಈ ಅಖಿಲ ವಿಶ್ವದ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಒಂದಾಗಿ ಪ್ರಭು ಯೇಸುವನ್ನು ಆರಾಧಿಸುತ್ತಾ ಹೊಸ ಜೀವನವನ್ನು ಪ್ರಾರಂಭಿಸುವ, ಈ ದೇವರ ವಾಕ್ಯದ ಸಂದೇಶದ ಮೂಲಕವಾಗಿ ನಮ್ಮನ್ನು ಪರಿವರ್ತಿಸಿಕೊಳ್ಳುವ ಎಂದು ಹೇಳುವ ನಿಮ್ಮ ಸೇವಕ, ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ ಪಾಂಡವಪುರ. ಮೇ ಗಾಡ್ ಬ್ಲೆಸ್ ಯು. ಪ್ಲೀಸ್.